ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ನಿನ್ನೆ ವೀಕೆಂಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಅಂದರೆ ಹೋದ ವಾರ ಪೂರ್ತಿ ಕೆಲವೊಂದಷ್ಟು ಗೊಂದಲ ಜಗಳ ಎಲ್ಲ ಆಗಿದೆ. ಅದರಲ್ಲೂ ಪ್ರಮುಖವಾಗಿ ಊಟದ ವಿಚಾರಕ್ಕೆ ಕೆಲವೊಂದಷ್ಟು ವ್ಯಕ್ತಿಗಳ ನಡುವೆ ಈಗಾಗಲೇ ಜಗಳ ಕೂಡ ಆಗಿದೆ, ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇತ್ತು. ಅದಾದ ಮೇಲೆ ನಿನ್ನೆ ಕಿಚ್ಚ ಬಾಸ್ ಕೂಡ ಬಂದಿದ್ರು, ಈಗಾಗಲೇ ಮಾತುಕತೆಯನ್ನು ನಡೆಸಿದ್ರೆ ಲೆಟರ್ ವಿಷಯ ಕೂಡ ಸಾಕಷ್ಟು ಚರ್ಚೆ ಆಗ್ತು. ಅಂದರೆ ಅಭಿಮಾನಿಗಳು ಈಗಾಗಲೇ ಅವ್ರ ಮನೆಯಲ್ಲಿ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನು ತಪ್ಪು ಮಾಡ್ತಿದ್ದಾರೆ ಅನ್ನೋದನ್ನ ಗುರುತಿಸಿ ಲೆಟರ್ ಮೂಲಕ ಅವರ ತಪ್ಪನ್ನ ಈಗಾಗಲೇ ತಿಳಿಸಿದ್ದಾರೆ. ಇದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಬಿಗ್ ಬಾಸ್ ಬಗ್ಗೆ ಮಾತನಾಡಲಿಕ್ಕೆ ನನ್ನ ಕೊಲೀಗ್ಸ್ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಮಂಜು, ಕಾರ್ಯಕ್ರಮಕ್ಕೆ ಸ್ವಾಗತ. ರಾಮ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಗ್ ಬಾಸಲ್ಲಿ ಏನೇನು ಆಗ್ತಾ ಇದೆ ಅನ್ನೋದು ಇಬ್ಬರಿಗೂ ಕೂಡ ಗೊತ್ತಾಯಿದೆ. ಮಂಜು, ಮೊದಲನೇದಾಗಿ ನಿಮ್ಮ ಹತ್ರ ಬರ್ತೀನಿ ನಾನು. ಅಂದರೆ ಊಟದ ವಿಷಯಕ್ಕೆ ಈಗಾಗಲೇ ಜಗಳ ಆಯಿತು. ಇದರಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು? ತಪ್ಪು ಸರಿ ಅಂತ ಬರಲ್ಲ ಮೇಡಮ್. ಈಗ ಊಟ ಅಂತ ಮಾಡಿದಾಗ ಅಲ್ಲೊಬ್ರು ಯಾರೋಕ್ಕೆ ಪ್ಯಾಂಟ್ರಿಲಿ ಒಬ್ರು ಕೂತಿರ್ತಾರೆ, ಅವ್ರು ಅಡುಗೆ ಮಾಡಿಕೊಡ್ತಾರೆ ಅಂತಂದರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ನನಗೆ ಅದು ಮಾಡಿಕೊಡು ನನಗೆ ಇದು ಮಾಡಿಕೊಡು ಅನ್ನೋದಲ್ಲ. ಸೊ ಅಲ್ಲಿ ಏನಿದೆ ಮೆನ್ಯೂ ಏನಿದೆ, ಸೊ ಅದನ್ನು ಅವ್ರು ಮಾಡೋಕ್ಕೋ ಜವಾಬ್ದಾರಿ. ಅದು ಬಿಟ್ಟು ನನಗೆ ಸಪ್ರೇಟಾಗಿ ಬಂದು ನನಗಿದು ಬೇಕು ಅಂತಂದಾಗ ಸೊ ಯಾರಿಗೇ ಆಗಲಿ ಒಂಥರ ಟ್ರಿಗರ್ ಆಗೋದು, ಒಂದು ಸ್ವಲ್ಪ ಕೋಪ ಬರೋದಾಗುತ್ತೆ. ಯಾಕೆ ಪದೇ ಒಬ್ರು ಬರ್ತಾರೆ ನನಗೆ ಇದು ಮಾಡಿಕೊಡು ಅಂತಾರೆ, ಪದೇ ಇನ್ನೊಬ್ರು ಬರ್ತಾರೆ ನನಗೆ ಅದು ಎಷ್ಟು ಸರಿ ಅಂತಂದರೆ ಅಲ್ಲಿ ಇಬ್ಬರನ್ನ ನಾನು ಅಬ್ಸರ್ವ್ ಮಾಡಿದೆ. ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವ್ರನ್ನ ಅಬ್ಸರ್ವ್ ಮಾಡಿದೆ. ನನಗೆ ಸಪ್ರೇಟಾಗಿ ಎತ್ತಿಡಿ, ನಾನು ಬೇಕಾದಾಗ ಮಾಡ್ಕೋತೀನಿ, ಸಪ್ರೇಟಾಗಿ ನನಗೆ ನನಗೆ ಬಂದಿದ್ದ ಪಾಲನ್ನ ನನಗೆ ಕೊಡಿ, ಮಾಡ್ಕೊತೀನಿ ಅನ್ನೋದು ಅದು ಎಷ್ಟು ಸರಿ? ಯಾಕಂದರೆ ಪಾಲುದಾರಿಕೆ ಮಾಡೋಕ್ಕೆ ಅಲ್ಲಿ ಬಿಗ್ ಬಾಸ್ ಒಳಗೆ ಕೂರ್ಬೇಕು ಅವರು. ಸೊ ಹೋಗಿದ್ದು ಅವರು ಆಟ ಆಡೋದಕ್ಕೆ ಗೆಲ್ಲೋದಕ್ಕೆ ಹೋಗಿದ್ದು, ಊಟಕ್ಕೋಸ್ಕರ ಜಗಳ ಆಡೋದು ನೋಡ್ಬಿಟ್ರೆ ಇವ್ರು ಊಟನೇ ಮಾಡಲೇನೋ ಅನ್ನೋ ಒಂದು ಫೀಲ್ ಆಗುತ್ತೆ ಒಳಗಡೆ. ಸೊ ಅದು ಯಾಕಂದ್ರೆ ಬಿಗ್ ಬಾಸ್ ಆ ಥರನೂ ಇಟ್ಟಿದ್ಯಾ, ಊಟನೇ ಕೊಡಲ್ವಾ ಇವ್ರಿಗೆ ಅನ್ನೋ ಒಂದು ಮನಸ್ಸಲ್ಲಿ ಓಡುತ್ತೆ. ಸೊ ನನಗೆ ಯಾಕೋ ಎಲ್ಲೋ ಒಂದು ಕಡೆ ರಘು ಹತ್ರ ಜಗಳ ಆಡಿದ್ದು ಅಥವಾ ಮನೆಯವ್ರ ಹತ್ರ ಜಗಳ ಆಡಿದ್ದು ಊಟದ ವಿಚಾರಕ್ಕೆ ನನಗೆ ತುಂಬಾನೇ ತಪ್ಪು ಅನ್ನಿಸ್ತು, ಸರಿ ಅನಿಸಿಲ್ಲ ಮೇಡಮ್. ಊಟದ ವಿಷಯಕ್ಕೆ ಜಗಳ ಆಡಿದ್ದೇನೋ ತಪ್ಪು ಅಂತ ಹೇಳಿದ್ರಿ ಅಲ್ವಾ? ಸರಿ, ಇವಾಗ ಏನು ಅಂತ ಅಂದ್ರೆ ಅಲ್ಲಿ ಪದ ಬಳಕೆ ಮಾಡಿದ್ದೆ ಎಷ್ಟು ಸರಿ? ಅದು ತಪ್ಪು ತಾನೆ, ಪದ ಬಳಕೆ ಮಾಡಬಾರ್ದಾಗಿತ್ತು. ಯಾಕೆಂದ್ರೆ ಅವರು ಅಷ್ಟೇ ಟ್ರಿಗರ್ ಆಗಿಬಿಟ್ಟಿದ್ರು. ಅವ್ರು ಹೇಳೋ ಪ್ರಕಾರ ಏನಂತಂದ್ರೆ, ನೀವು ಯಾರಿಗೆ ಬೈಸಾಕ್ತೀರ? ಯಾಕೆಂದ್ರೆ ಅವರು ಸುಮಾರು ಇಲ್ಲ ಅಂದರೆ 2-3 ಅವರ್ ಅವ್ರು ನಿಂತ್ಕೊಂಡು ಅಲ್ಲಿ ಮಾಡೋಕ್ಕಾಗಿರ್ಬೋದು. ಅಂದರೆ ತುಂಬಾ ಕಷ್ಟ ಇರುತ್ತೆ. ಸ್ಟವ್ ಮುಂದೆ ಒಂದು ಅಡುಗೆ ಬೇಯಿಸೋದು ಅಂದರೆ ಅದು ತುಂಬ ರಿಸ್ಕಿ. ಅದು ಹೇಳಷ್ಟು ಸುಲಭ ಇರೋದಿಲ್ಲ. ಒಂದು ತರಕಾರಿ ಕಟ್ ಮಾಡಬೇಕು ಅಂದರೆ ಅದಕ್ಕೊಂದು ಶ್ರಮ ಇದ್ದೇ ಇರುತ್ತೆ. ಒಂದು ಪಲಾವ್ ಆಗಬೇಕು ಅಂದರೆ 1 ಅವರ್ ಬೇಕಾಗುತ್ತೆ. ಸೊ ಆ ಥರದ್ದು ಚಪಾತಿ ಹೊಸಿಬೇಕು ಅಷ್ಟು ಜನಕ್ಕೆ. ಒಬ್ಬೊಬ್ರಿಗೆ 5 ಚಪಾತಿ 6 ಚಪಾತಿ ಅಂತ ಹೇಳಿರ್ತಾರೆ. ಸೊ ಅದ್ರದ್ದೇ ಆದಂಥ 5 6 ಅಂತ ಹೇಳ್ಬಿಟ್ಟು ಎಲ್ಲ ಕೌಂಟಿಂಗಲ್ಲಿ ಇಟ್ಕೊಂಡು ಅವರು ಚಪಾತಿ ಹೊಸೆಯೋದು ಮತ್ತು ಬೇಯಿಸಾಕೋದು, ಇನ್ನೊಂದು ಕಡೆ ಅದಕ್ಕೆ ಸಂಬಂಧಪಟ್ಟಂಥ ಗೊಜ್ಜು ಮಾಡ್ಕೊಳ್ಳೋವಂಥದ್ದು ಇವೆಲ್ಲ ಇರುತ್ತೆ. ಯಾಕಂದರೆ ಕಡಿಮೆ ಅಂದ್ರೂ 3-4 ತಾಸು ಅವರು ನಿಂತ್ಕೊಂಡು ಅಲ್ಲಿ ಅಡುಗೆ ಮಾಡ್ತಿರ್ತಾರೆ. ಅದು ಮಾಡ್ತಿರ್ಬೇಕಾದ್ರೆ ಅದಾದ ನಂತರ ಅಶ್ವಿನಿ ಅವ್ರು ಬರ್ತಾರೆ, ಅವರು ಧ್ರುವಂತ್ ಅವ್ರು ಕೂಡ ಬರ್ತಾರೆ. ಧ್ರುವಂತ್ ಅವ್ರು ನಂದೇನಿಗೆ ಎತ್ತಿಕ್ ಬಿಡಿ ಅಂತ ಕೇಳ್ತಾರೆ. ಓಕೆ, ಅವ್ರು ಕೇಳೋದ್ರಲ್ಲಿ ಆಯ್ತಪ್ಪ ನಿಮ್ದು ನಾನು ಎತ್ತಿಟ್ಬಿಡ್ತೀನಿ, ನಿಮ್ದು ನಾನು ಮಾಡೋಕೆ ಹೋಗೋದಿಲ್ಲ, ಅದೇನು ಚಪಾತಿ ಏನು ಇರುತ್ತೆ ಅದು ನೀವು ಹಸಿಟ್ಟೇನಿರುತ್ತೆ ಅದನ್ನು ನೀವೇ ಮಾಡ್ಕೊಂಡು ತಿನ್ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿರೋದು. ಇವ್ರು ಅನಾವಶ್ಯಕವಾಗಿ ಇವ್ರು ಹೇಳೋ ರೀತಿ ಹೆಂಗಿರುತ್ತೆ ಅಂದರೆ ಅಶ್ವಿನಿ ಗೌಡ ಅವರು ಜಾಸ್ತಿ ಟ್ರಿಗರ್ ಆಗಿ ಹೇಳ್ತಾರೆ. ಸೊ ಅದನ್ನು ಹೇಳಬಾರ್ದು ಅವರು. ಅಷ್ಟು ನಾರ್ಮಲ್ ಆಗಿ ಇಲ್ಲ, ನಮ್ದೇನಿದೆಯೋ ನಮ್ದು ಊಟ ಎತ್ತಿಟ್ಬಿಡಿ, ನನಗೆ ಹೊಟ್ಟೆ ಹಸಿತಿಲ್ಲ. ಈಗ ಅವ್ರು ಕೇಳೋದ್ರಲ್ಲಿ ಅರ್ಥ ಇದೆ, ಬಟ್ ನಮ್ಗೆ ಈಗ ಸದ್ಯಕ್ಕೆ ಬೇಡ, ನಮಗೆ ಹೊಟ್ಟೆ ಹಸಿಟ ಇಲ್ಲ, ನಾನು ಇನ್ನೊಂದು 1 ಅವರ್ ಬಿಟ್ಟು ನಾನೇ ಅಡುಗೆ ಮಾಡ್ಕೊಂಡು ತಿಂತೀವಿ. ಸೊ ಅಲ್ಲೇ ಏನಾಗುತ್ತೆ, ಅಷ್ಟೆಲ್ಲ ಜಗಳ ಆಡ್ತಿದ್ರು ಕೂಡ ಕ್ಯಾಪ್ಟನ್ ಇಬ್ರು ಕ್ಯಾಪ್ಟನ್ ಇದ್ರು. ಏನು ಮಾಡ್ತಿದ್ರು ಅವರು? ಆರಾಮಾಗಿ ಕುತ್ಕೊಂಡಿದ್ರು. ಅವ್ರೊಂದ್ ಕಡೆ ಕೂತಿದ್ರು, ಇವ್ರೊಂದ್ ಕಡೆ ನಿಂತ್ಕೊಂಡು ನೋಡ್ತಾ ಇದ್ರು. ಅಲ್ಲ, ಕ್ಯಾಪ್ಟನ್ ಆದವರು ನೋಡಿ ಮನೆ ಹತ್ರ ಗೊಂದಲ ಆಗ್ತಿದೆ ಅಂದಮೇಲೆ ನಿಂತ್ಕೊಳ್ಬೇಕು. ನೋಡಿ, 1 ನಿಮಿಷ ವೆಯ್ಟ್ ಮಾಡಿ, ನಾನು ಆಸ್ ಎ ಕ್ಯಾಪ್ಟನ್ ಹೇಳ್ತಾ ಇದ್ದೀನಿ, ಇದನ್ನು ಕೊಡಿ, ಇದನ್ನು ಕೊಡಬೇಡಿ. ನೋಡಿ ಮೇಡಮ್, ಅವರು 3 ಅವರ್ ನಿಂತಿದ್ದಾರೆ. ಸೊ ನೀವು ಬಂದು ಊಟ ಮಾಡಬೇಕಾಗುತ್ತೆ, ನಿಮಗೆ ಬೇಡವಾ, ನೀವೇ ಮಾಡ್ಕೊಂಡು ತಿನ್ಬೇಕಾಗುತ್ತೆ. ಈ ಥರದ್ದು ಯಾವುದೇ ನಿರ್ಧಾರ ಕ್ಯಾಪ್ಟನ್ ತೊಗೊಳೋದಿಲ್ಲ. ಇಬ್ರು ಕೂಡ ಅವ್ರ ಪಾಡುವವರು ಮಜಾ ತಗೊಳ್ತಿದ್ದಾರೆ, ಹಂಗಲ್ಲ. ಕ್ಯಾಪ್ಟನ್ ಅಂದ್ರೆ ಏನು? ಮನೆಯಲ್ಲಿ ಗೊಂದಲ ಆಗಬಾರ್ದು, ಮನೆನ ನೀಟಾಗಿ ನಡ್ಸ್ಕೊಂಡು ಹೋಗ್ಬೇಕು. ಮತ್ತೆ ಇನ್ನೇನಕ್ಕಂತ ಟಾಸ್ಕ್ ಎಲ್ಲ ಕೊಟ್ಟು ಟಾಸ್ಕ್ ಎಲ್ಲ ಆಡಿಸಿ ಕ್ಯಾಪ್ಟನ್ ಮಾಡಿರೋದು. ಮತ್ತು ಹಾಗಾದ್ರೆ ಇವರು ಚೈತ್ರ ಅವರು ಆಡಿರೋದ್ರಲ್ಲಿ ಅರ್ಥನೇ ಇಲ್ಲ, ಗೆದ್ದಿರೋದಕ್ಕೆ ಅರ್ಥನೇ ಇಲ್ಲ ಆಗೋಯ್ತು. ಅವ್ರ ಕ್ಯಾಪ್ಟನ್ಶಿಪ್ ಗೆದ್ದಿ ಕೊಟ್ಟಿರೋದಕ್ಕೆ ಅದು ಅರ್ಥನೇ ಇಲ್ಲ. ಇವರೆಲ್ಲೂ ವಾಯ್ಸ್ ಇಲ್ಲ, ರೈಸ್ ಇಲ್ಲ. ಆಮೇಲೆ ತುಂಬಾನೇ ತಪ್ಪು ಮಾಡ್ಕೊಂಡ್ಬರ್ತಿದ್ದಾರೆ. ರಘು ಅವ್ರಿಗೆ ಅವರು ತುಂಬ ಟ್ರಿಗರ್ ಆಗ್ತಾರೆ. ಯಾರೇ ಆದರೂ ಕೂಡ ಅವರಷ್ಟು ಬೇಯಿಸ್ತಾ ಇದ್ದಾರೆ, ಅಡುಗೆ ಮಾಡ್ತಿದ್ದಾರೆ ಪಾಪ. ಅಷ್ಟು ಮಾಡಿದ್ರು ಕೂಡ ಇವರು ಮಧ್ಯದಲ್ಲಿ ಬಂದರು.
ಇವರೇನೋ ಹೇಳಿದ್ರು ಅದಲ್ಲಿ ಇವರು ಪದ ಬಳಕೆ ಮಾಡಿದ್ರು, ರಘು ಅವರು ಮಾಡಿದ್ರು. ಅದಾದ ನಂತರ ರಜತ್ ಅವರು ತುಂಬಾ ಅತಿರೇಕವಾಗಿ ಇದನ್ನೇ ಹೇಳ್ತೀನಿ ಅಂದ್ರು. ಅಂದ್ರೆ ಏನು ಅಂತಂದ್ರೆ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಲ್ಲರೂ ಕೂಡ ನೋಡ್ತಾ ಇರ್ತಾರೆ, ಅದನ್ನು ಅವರು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆ ಅಂತಂದ್ರೆ ಅದು ಅವ್ರ ವ್ಯಕ್ತಿತ್ವದ ಮೇಲೆ ಒಂದು ಕಪ್ಪು ಚುಕ್ಕೆ ಬರುತ್ತೆ. ನೋಡಿ, ಮನೆಯಲ್ಲಿ ನಾವು 9:30 ಟಿವಿ ಹಾಕ್ದಾಗ ಏನಾಗುತ್ತೆ, ಫ್ಯಾಮಿಲಿ ಎಲ್ಲ ಕೂತಿರ್ತಾರೆ, ಅಪ್ಪ ಅಮ್ಮ ಕೂತಿರ್ತಾರೆ, ಅಜ್ಜಿ ಕೂತಿರ್ತಾರೆ, ಎಲ್ಲ ಅತ್ತೆ ಎಲ್ಲ ಮಕ್ಕಳು ನೋಡ್ತಿರ್ತಾರೆ. ಕೆಲವರಿಗೆ ಪದ ಬಳಕೆ ಎಲ್ಲ ಏನಪ್ಪ ಇಷ್ಟ ಇಲ್ಲಿ ತೊಳಕಾಲ. ಯಾಕೆಂದ್ರೆ ಹಿರಿಯರಿಗೆ ನಾವು ಏನಾದ್ರು ಒಂದ್ ಸ್ವಲ್ಪ ಅಂದ್ಬಿಟ್ರೆ ಏನ್ ಹಂಗ್ ಮಾತಾಡ್ತೀಯ ನೀನು ಅಂತ ಮನೆಯವ್ರ ಮೇಲೆ ರೆಗ್ಬಿಡ್ತಾರೆ. ಆ ಥರ ಪ್ರೋಗ್ರಾಮಲ್ಲಿ ಈ ಥರ ಟಿವಿಲಿ ಬರ್ತಾ ಇದೆ ಅಂದಮೇಲೆ ಅವರು ಆಬ್ವಿಯಸ್ಲಿ ಏನಿದು ಈ ಥರ ಎಲ್ಲ ಬರ್ತಿದೆ ವರ್ಡಿಂಗ್ಸ್ ಎಲ್ಲ. ಸೊ ಮನೆಯಲ್ಲಿ ಮಾತಾಡೋದೇ ಸರ್ವೇ ಸಾಮಾನ್ಯ, ಆ ಥರ ಎಲ್ಲ ಮಾತಾಡೋದು. ಆ ಪದ ಬಳಕೆ ಬಗ್ಗೆ ನೆಕ್ಸ್ಟ್ ಸಾಹೇಬ್ರು ಕ್ಲಾಸ್ ತೊಗೊಳ್ಬೋದು. ಅದನ್ನ ಮಾಡಬಾರ್ದಾಗಿತ್ತು. ಇವ್ರು ಪದೇ ಪದೇ ಹೇಳ್ತಿದ್ರಲ್ಲ ರಜತ್ ಅವರು, ಅದನ್ನ ಹೇಳ್ಬಾರ್ದಾಗಿತ್ತು ರಿಪೀಟೆಡ್ಲಿ. ಓಕೆ, ರಘು ಅವರು ಏನೇನು ಫ್ರೆಂಡ್ ಇರಲಿ, ಇವಾಗ ಒಂದು ಗಲಾಟೆ ಆಗ್ತಿದೆ ಅಂದಮೇಲೆ ಅದನ್ನು ಸಮಾಧಾನ ಮಾಡೋ ರೀತಿ ಇರುತ್ತೆ. ನೋಡಿ ಮೇಡಮ್, ಈಗಲ್ಲ ಆಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ, ಅವರು ಸಮಾಧಾನ ಮಾಡ್ಕೊಳ್ಳಿ. ನನಗೆಲ್ಲದಕ್ಕಿಂತ ಕ್ಯಾಪ್ಟನ್ ಇದ್ರಲ್ಲ, ಈ ವೇಸ್ಟ್ ಫೆಲೋಸ್ ಅವರಿಬ್ರು, ಡೆಡ್ಲಿ ವೇಸ್ಟ್ ಅವರಲ್ಲ. ಲಕ್ಕಿ ಅಂತಾರಲ್ಲ, ಲಕ್ಕಲ್ಲಿ ಬಂದ್ಬಿಟ್ಟಿದ್ದಾರೆ ನೋಡಿ. ಯಾರೋ ಶ್ರಮ ಯಾರ್ದೋ ಇವ್ರು ಕಾಲಿಗೆ ಏಟ್ ಆಗಿರ್ಲಿಲ್ಲ ಅಂತ ಅಂದಿದ್ರೆ ಅದು ಚಾನ್ಸಸ್ ಸಿಗ್ತಿರ್ಲಿಲ್ಲ ಅಂತ ಖಂಡಿತ ಸಿಗ್ತಾ ಇರ್ಲಿಲ್ಲ. ಆದ್ರೂ ನೋಡಿ, ಆಯ್ತು ಕುತ್ಕೊಂಡು ಮಾತಾಡೋಕೆ ಏನಾಗಿರ್ಬೋದು, ಸ್ಪಂದನ್ ಅವ್ರಿಗೆ ಹೇಳ್ಬೋದಾಗಿತ್ತು. ನೋಡಿ, ಆಸ್ ಎ ಕ್ಯಾಪ್ಟನ್ ನಾನು ಹೇಳ್ತೇನೆ, ನೀ ಕಿತ್ತಾಡಬಾರ್ದು. ನನ್ನ ಕ್ಯಾಪ್ಟನ್ಶಿಪ್ ಅಲ್ಲಿ ಯಾರು ವಾಯ್ಸ್ ರೈಸ್ ಮಾಡೋವಾಗಿಲ್ಲ, ಶಾಂತಿ ರೀತಿಯಾಗಿರ್ಬೇಕು, ಎಲ್ಲ ಫ್ರೆಂಡ್ಲಿ ಆಗಿರ್ಬೇಕು. ಊಟದ ವಿಷಯ ನೋಡಿ, ಹೊಟ್ಟೆ ಹಸಿ ಅಂತ ಬಂದಾಗ ಎಂತವ್ರಿಗಾದ್ರೂ ಕೋಪ ಬರುತ್ತೆ. ಹೊಟ್ಟೆ ಹಸಿದ ಕೋಪ ಜಾಸ್ತಿ ಬರುತ್ತೆ ಹೊರತು ಟ್ರಿಗರ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತ ಆಗೋದಿಲ್ಲ. ಊಟ ಮಾಡ್ಬಿಟ್ಟು ಸಮಾಧಾನ ಆಗುತ್ತೆ, ಬಿಡಿ ಏನೋ ನಾನು ಮಾತಾಡ್ಬಿಟ್ಟೆ, ಸರಿ ಬನ್ನಿ ಅಂತ ಫ್ರೆಂಡ್ ಆಗಿಬಿಡ್ತಾರೆ. ಸೊ ಹೊಟ್ಟೆ ಹಸಿ ಹಂಗೆ ಮಾಡುತ್ತೆ ಎಂತವ್ರಿಗಾದ್ರೂ ಅಷ್ಟೇನೆ. ಹೊಟ್ಟೆ ಹಸಿ ಅಂತ ಬಂದಾಗ ಟ್ರಿಗರ್ ಆಗಿ ಆಗ್ತಾರೆ. ಆ ಮೂಮೆಂಟಲ್ಲಿ ಇವರು ಟ್ರಿಗರ್ ಮಾಡಬಾರ್ದಾಗಿತ್ತು, ಇವರು ಟ್ರಿಗರ್ ಜಾಸ್ತಿನೇ ಮಾಡಿದ್ರು. ಮಾಡಿದಾಗ ಪದಗಳು ಬಂತು. ಕ್ಯಾಪ್ಟನ್ ಆದವರು ಏನೂ ಮಾತಾಡಲಿಲ್ಲ. ಸೊ ಇದು ಒಂದು ಕೆಟ್ಟ ಕ್ಯಾಪ್ಟನ್ ಆಗಿ ಅಂದ್ರೆ ಇದು 2ನೇ ಬಾರಿ ಸರ್ ಆಗಿರೋದು. ಅಭಿ ಅವರು ಆವಾಗ ಕ್ಯಾಪ್ಟನ್ ಆದಾಗ ರೆಸಾರ್ಟ್ ಟಾಸ್ಕ್ ಬರುತ್ತೆ, ಅಲ್ಲೂ ವಾಗ್ವಾದಗಳಾಗ್ತವೆ, ಮಾತಿಗೆ ಮಾತು ಬೆಳಿತವೆ, ಅಲ್ಲೂ ಕಾಯಿನ್ಸ್ ಮಿಸ್ ಆಗ್ತವೆ. ಸೊ ಈ ಅಭಿ ಅವ್ರು ಆದಾಗಲೇ ಯಾಕೋ ವಾರ್ಗಳು ಜಾಸ್ತಿ ಆಗ್ತವೆ, ವಾಕ್ ಸಮರ ಅಂತಾರಲ್ಲ, ಅದು ಜಾಸ್ತಿ ಆಗ್ತಾ ಇದೆ. ಏನಕ್ಕೆ ಆಗ್ತಿದೆ ಅಂದ್ರೆ ನೋಡಿ, ಅವರು ಎಲ್ಲೂ ಯಾರನ್ನೂ ಪ್ರಶ್ನೆ ಮಾಡಿ ಸ್ಟ್ಯಾಂಡ್ ತಗೊಂತಿಲ್ಲ. ಕ್ಯಾಪ್ಟನ್ಸಿ ಸ್ಟ್ಯಾಂಡ್ ತಗೊಂಡು ನಮ್ಮ ಟೀಮ್ ಹಾಳಾಗ್ತಿದೆ ಅಂದ್ರೆ ನಾನು ಆಸ್ ಎ ಟೀಮ್ ಲೀಡರ್ ಆಗಿ ನಾನು ಏನು ಹೇಳಬೇಕು ಅದನ್ನು ಹೇಳಬೇಕಾಗತ್ತೆ. ನೋಡಪ್ಪ, ಇದು ರಾಂಗ್ ಇದೆ, ರೈಟ್ ಇದೆ ಅಂತ ಟೀಮ್ ಪ್ರಕಾರ ಟೀಮ್ಗೆ ನಿಂತ್ಕೊಳ್ಬೇಕು. ಟೀಮಲ್ಲಿ ಏನಾರು ಕಿತ್ತಾಡ್ತಿದ್ದಾರೆ, ಟೀಮಲ್ಲಿ ಏನಾರು ಬಿರುಕು ಬೀಳ್ತಿದೆ ಅಂತಂದರೆ ಲೀಡರ್ ಅಂತ ಇರ್ತಾರೆ. ನೋಡಪ್ಪ, ಎಲ್ಲ ನನಗೆ ಸಮ, ನೀವು ನಾನು ಯಾರನ್ನೂ ಮಾತು ಕೇಳೋದಿಲ್ಲ, ಎಲ್ಲರ ಮಾತು ರಿಸೀವ್ ಮಾಡ್ತೀನಿ. ನಾನೊಂದು ನಿಂತು ನನ್ನ ಮಾತಿಗೆ ನೀವು ಬೆಲೆ ಕೊಟ್ಟು ಎಲ್ಲರೂ ಈ ರೀತಿ ನಡ್ಕೊಂಡು ಹೋಗ್ಬೇಕು ನೀವು ಅಂತ. ಅಲ್ಲಿ ಯಾವುದೇ ರೀತಿ ಕ್ಯಾಪ್ಟನ್ ಆಗಿ ಹೇಳಿರ್ಬೋದು, ಏನೂ ಇಲ್ಲ, ಯಾವ ಸ್ಟ್ಯಾಂಡ್ ತೊಗೊಂಡಿಲ್ಲ, ಏನೂ ಇಲ್ಲ, ಎಂಥದ್ದು ಇಲ್ಲ. ಅವ್ರ ಮನೇಲಿರೋದೇ ವೇಸ್ಟ್ ನನ್ನ ಪ್ರಕಾರ. ಮೋಸ್ಟ್ಲಿ ಹೋಗ್ತಾರೆ ಅನ್ಸುತ್ತೆ, ಅವರೇ ಹೋಗ್ಬೋದು. ನಾಮಿನೇಟ್ ಆಗಿದ್ದಾರೆ ಪಕ್ಕ ಅವರೇ, ಅಭಿಷೇಕ್ ಅವರು. ಯಾಕಂದ್ರೆ 3-4 ಚಾನ್ಸ್ ಸಾಹೇಬ್ರು ಕೊಟ್ಟಿದ್ದಾರೆ. ಕೊಟ್ಟಾದ ನಂತರ ಕೂಡ ಅವರು ಎಲ್ಲೂ ಅವ್ರು ಯಾವುದೇ ರೀತಿ ಪರ್ಫಾರ್ಮೆನ್ಸ್ ಇಲ್ಲ, ಯಾವುದೇ ರೀತಿ ಟಾಸ್ಕ್ ಎಬ್ಡಿ ಹಿಂಗೋ ಅಲಗ್ ಬಿಲಕ್ ಆಗಾಯಿತು. ಅವ್ರದ್ದೆಲ್ಲಿ ವಾಯ್ಸ್ ಇಲ್ಲ ಅಂತಂದ್ಮೇಲೆ ಯಾಕೆ ಇರ್ಬೇಕು ಆ ಮನೇಲಿ? ಕ್ಯಾಪ್ಟನ್ ಆದ ಸರ್ ಹೇಳ್ದಂಗೆ ಇಷ್ಟು ಡೀಪಾಗಿ ಡೆಪ್ತಾಗಿ ಹೇಳಿದಾಗ ಏನೇನಾಯ್ತು ಇಲ್ಲ ಆಯ್ತು ಅಂದಾಗ ಕ್ಯಾಪ್ಟನ್ ಆದಂತರು ಈಗ ಮುಖ್ಯಸ್ಥ ಅಂತ ಬಂದಾಗ ಈ ಸರ್ ಈಗ ವೀಕೆಂಡಲ್ಲಿ ನಡೆಸ್ಕೊಡುವಾಗ ಅವ್ರು ಎಷ್ಟು ಖಡಕ್ಕಾಗಿ ಮಾತಾಡ್ತಾರೆ ಅಷ್ಟೇ ಖಡಕ್ಕು ಚಾನ್ಸು ಕ್ಯಾಪ್ಟನ್ ಆದ ಮನೆಯೊಳಗಿರುತ್ತೆ. ಸೊ ಆ ಮನೆಯೊಳಗಾದಂಥ ಅವರು ಕ್ಯಾಪ್ಟನ್ ಆದಂಥವ್ರು ಇಬ್ರು ಯಾರೂ ಬಂದು ಸರ್ ಮಿಡ್ಲಲ್ಲಿ ನಿಂತ್ಕೊಂಡು ಒಂದು ವಾಯ್ಸ್ ಇಲ್ಲ ನೀವು ಮಾತಾಡಿ ತಪ್ಪು, ನಾನು ಇದೀನಿ, ನಾನು ಇರ್ಬೇಕಾದ್ರೆ ನೀವೇ ಗಲಾಟೆ ಮಾಡ್ತೀರಾ ಅನ್ನೋ ಒಂದು ಮಾತಾಡಿದ್ರೆ ಅಷ್ಟು ಅಲ್ಲಿ ಕಂಪ್ಲೀಟ್ ಆಗಿರೋದು. ಯಾರು ಈ ಕಡೆ ರಜತ್ ಮಾತಾಡ್ತಿರ್ಲಿಲ್ಲ, ಈ ಕಡೆ ಅಶ್ವಿನಿ ಗೌಡ ಮಾತಾಡ್ತಿರ್ಲಿಲ್ಲ, ಆ ಕಡೆ ರಘುನು ಮಾತಾಡ್ತಿರ್ಲಿಲ್ಲ, ಮತ್ತೆ ಈ ಕಡೆ ಧ್ರುವಂತೂ ಸೈಡಲ್ಲಿ ಮಾತಾಡ್ತಿರ್ಲಿಲ್ಲ. ಸೊ ಒಬ್ರು ಸೆಂಟ್ರಲ್ ನಿಂತಿದ್ರೆ ಅಡ್ಗೋಡೆ ಆಗಿ ಅಲ್ಲಿ ಯಾವುದೇ ಒಂದು ಬಿರುಕು ಗೊಂದಲ ಈ ಪದ ಬಳಕೆ ಯಾವ ಆಗ್ತಾ ಇರಲಿಲ್ಲ. ಮೇಜರ್ ಆಗಿ ನನ್ನ ತಪ್ಪು ಅಭಿ ಕಡೆನೆ ನನ್ನ ಕೈ ಬೆಳ್ ಮಾಡಿ ತೋರಿಸ್ತೀನಿ. ಓಕೆ, ಇನ್ನು ವಿಡಿಯೋ ವಿಚಾರಕ್ಕೆ ಬಂದರೆ ರಜತ್ ಹೇಳ್ತಿದ್ದಾರೆ, ನಾನು ಹೇಳ್ತಾರೆ ತಾನೆ ಅಂತ ಹೇಳಿದ್ದು ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿರ್ತಾನೆ ಅನ್ನೋ ಥರ ವೈರಲ್ ಆಗಿದೆ. ಅಂದರೆ ಈ ಸೋಷಿಯಲ್ ಮೀಡಿಯಾನ ನಾವು ನಂಬಕ್ಕಾಗಲ್ಲ. ಯಾಕೆಂದರೆ ಇವನ್ ನಾವು ಸೋಷಿಯಲ್ ಮೀಡಿಯಾ ಒಳಗಡೆ ತುಂಬ ಇದ್ದು ಮೀಡಿಯಾಗಳನ್ನ ನೋಡ್ತಾ ಇದ್ದು ಕೆಲವೊಂದು ಎಂತೆಂಥ ವಿಡಿಯೋಗಳು ಬಂದು ಒಟ್ಟು ತುಂಬ ಬಂದು ಈಗ ಒಬ್ಬರು ಇಡೀ ಕರ್ನಾಟಕ ಜನತೆ ನೋಡುವಂಥ ಶೋ ಅಲ್ಲಿ ಅವ್ರು ಮಾತಾಡ್ತಾರಲ್ಲ ಇವಲ್ಲಿ ಅಂತಂದ್ರೆ ಸೊ ಅವ್ರಿಗೂ ಪರಿಜ್ಞಾನ ಅನ್ನೋದಿರುತ್ತೆ. ಸೊ ನನ್ನ ಪ್ರಕಾರ ಇಲ್ಲ ಏನಂದ್ರೆ ಇದರಲ್ಲಿ ಮುಂಜೆ ಏನಂದ್ರೆ ನೋಡಿ, ಅವರು ತುಂಬ ಸೂಕ್ಷ್ಮವಾಗಿ ಯಾರು ನಮ್ಮ ಸಾಹೇಬ್ರು ನೋಡಿರ್ತಾರೆ, ಕಿಚ್ಚ ಸಾಹೇಬ್ರು ನೋಡಿರ್ತಾರೆ, ಅವರು ಅಷ್ಟು ತಗೊಳ್ಳೋದಿಲ್ಲ, ಬಿಡ್ರಿ ಎಲ್ಲ ಏನು ಅಂತ.
ಬಟ್ ಅದು ವೈರಲ್ ಆಗಿದೆ. ಇವನ್ ಅವರು 4-5 ಸತಿ ಕೇಳಿದ್ದಾರೆ ಕೂಡ, ಅದು ವಿಜುವಲ್ನ ಕೇಳಿದ್ದಾರೆ. ಬಾಯಿ ತಪ್ಪು ಬಂದಿರುತ್ತೆ, ಯಾರೇನು ಸಾಕ್ಷ್ಯಗಳೇನು ಇರೋದಿಲ್ಲ, ಬಾಯಿ ತಪ್ಪಿ ಏನೋ ಬಂದ್ಬಿಟ್ಟಿರುತ್ತೆ. ಅದನ್ನು ನೋಡಿ ಬಂದಿರೋದು ಆಗಿರೋದನ್ನು ಒಪ್ಕೊಳ್ಳೋಂಥ ಅದು ದೊಡ್ಡ ಗುಣ ಅಂತ ಹೇಳ್ಬೋದು. ಬಟ್ ಅಲ್ಲಿ ಯಾವುದೋ ರೀತಿ ಒಪ್ಕೊಳ್ಳಿಲ್ಲ ಅವರು. ಆದರೂ ಕೂಡ ನಾನು ಸಾರಿ ಕೇಳಿಲ್ಲ ಅಂತ ಹೇಳಿದ್ರು, ಸಾರಿ ಕೇಳಿದ್ರು. ಬಟ್ ಅದನ್ನು ಆ್ಯಸ್ ಎ ಅವರು ಇಸ್ ಅ ಸೀನಿಯರ್, ಮೋಸ್ಟ್ ಸೀನಿಯರ್ ಅವರು ಏನೋ ಬಾಯಿ ತಪ್ಪು ಹೇಳಿದ್ದಾರೆ, ಆಯಿತು ಸರಿ. ಅದಾದರೂ ಕೂಡ ಇವರು ಎಲ್ಲ ಗೊಂದಲ ಯೋಚನೆ ಮಾಡ್ತಿರ್ತಾರೆ, ಆಗುತ್ತೆ. ಆಮೇಲೆ ಇವರನ್ನ ನಾನು ಮತ್ತೆ ಸಾರಿ ಕೇಳಲ್ಲ ಅಂತ ಮತ್ತೆ ಅವ್ರು ಬಿಟ್ಬಿಡ್ತಾರೆ. ಬಿಡಿ, ನನಗೇನು ಇಶ್ಯೂ ಇಲ್ಲ. ಇವ್ ನೋಡಿ ಅಭಿಮಾನಿಗಳಿಗೆ ನೋಡಿ, ನಮಗೆ ಅವ್ರದ್ದು ಫ್ಯಾನ್ಸ್ ಸುಮ್ಮನೆ ಅಭಿಮಾನಿ ಆಗೋದಿಲ್ಲ. ನಾವು ಅಪ್ಪ ಅಮ್ಮನ ಎಷ್ಟು ನೋಡ್ತೀವೋ ಎಷ್ಟು ಗ್ಯಾಪ್ಸ್ಕೋತೀವೋ ಗೊತ್ತಿಲ್ಲ. ಅದರೊಬ್ಬ ಹೀರೋನ ನಾವು ತುಂಬ ಗ್ಯಾಪ್ಸ್ಕೋತೀವಿ. ಪ್ರತಿಯೊಂದು ಕೆಲಸಕ್ಕೂ ಅವ್ರನ್ನೇ ನಮ್ಮ ಬಾಸ್, ನಮ್ಮ ದೇವರು ಅಂತ ಏನೋ ಅಭಿಮಾನ ಅನ್ನೋದೇ ಹಾಗೆ. ಅದು ಯಾರ ಮೇಲೆ ಅಪ್ಪ ಅಮ್ಮನ ಮೇಲೆ ಅಭಿಮಾನ ಬರೀತಿಲ್ಲ. ಅಪ್ಪ ಅಮ್ಮ ಅಂದರೆ ಅದೊಂದು ಸ್ಥಾನ ಇರುತ್ತೆ. ಅಭಿಮಾನ ಅಂತ ಉಟ್ಕೊಂಡ್ಬಿಡುತ್ತಲ್ಲ, ಅದು ಯಾರ ಮಾತನ್ನು ಕೇಳೋದಿಲ್ಲ. ಅದು ಇಲ್ಲ, ನಮ್ಮ ಇವ್ರು ಹೇಳಿದೆ ರೈಟ್. ಅವ್ರು ಇವಾಗ ಹೇಳಿದ್ರು, ಇವಾಗ ನಾನು ಬಿಟ್ಬಿಡ್ದೆ, ನಮ್ಮ ಕಿಚ್ಚ ಬಾಸ್ ಹೇಳಿದ್ರು ಬಿಡು, ಇನ್ನೇನೋ ನಾವೇನು ತಲೆ ಕಟ್ಸ್ಕೊಳಂಗಿಲ್ಲ. ಸೊ ನೋಡಿ ಅವರು ಎಷ್ಟು ಸೂಕ್ಷ್ಮವಾಗಿ ಹೇಳ್ತಾರೆ ಅಂದರೆ ಎಲ್ಲೂ ನೋಡಿ ಅವರು ಅದು ನೋಡಿ ಅವ್ರ ಫ್ಯಾನ್ಸ್ಗೆ ಯಾವ ರೀತಿ ಹೇಳಿದ್ರು ಅವರು, ಬಿಡಿ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಬಿಡಿ ಅಂತಂದರೆ, ಹಂಗೆ ನೀವು ತಲೆ ಕೆಡ್ಸ್ಕೊಂಬಾರ್ದು. ಫ್ಯಾನ್ಸ್ ನೀವು ಆದರೂ ಕೂಡ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ, ಏನೋ ಬಂದಿರುತ್ತೆ ಒಂದು ಮಾತು ಹೋಗುತ್ತೆ ಬಿಡಿ ಅನ್ನೋ ರೀತಿ ಅವ್ರು ಹೇಳಿದರು. ಅದು ಆಮೇಲೆ ಇನ್ನೊಂದು ಕೂಡ ನೀವು ಕಿಚ್ಚ ಸಾಹೇಬ್ರು ಯಾಕೋ ತುಂಬ ಡಲ್ಲಾಗಿಬಿಟ್ಟಿದ್ರು ಅಂತ ಕಾಣುತ್ತೆ. ಯಾಕೋ ಮೈಗೆ ಹುಷಾರಿದ್ದೆ ಇಲ್ಲ ಏನೋ ಗೊತ್ತಿಲ್ಲ. ಸೊ ಅವ್ರು ಯಾಕೋ ತುಂಬ ಡಲ್ಲಾಗಿದ್ರು, ತುಂಬ ಯಾಕೋ ಫೇಸಲ್ಲೇನೋ ನಂಗೆ ನಾನು ನೋಡಿರೋ ಪ್ರಕಾರ ತುಂಬ ಅಲ್ಲ, ಏನೋ ಅವ್ರಿಗೇನೋ ಬಾಡಿ ಏನೋ ಕಂಫರ್ಟಬಲ್ ಇನ್ವೇನೋ ತುಂಬ ಸುಸ್ತಾಗಿರೋ ಥರ ಕಾಣಿಸ್ತಿದ್ರು. ಬಟ್ ಅದೇನಕ್ಕೋ ಗೊತ್ತಿಲ್ಲ, ನನಗೂ ಕೂಡ ಹಾಗೆ ಅನಿಸ್ತಾ ಇತ್ತು. ಅವ್ರು ಕೂಲಾಗಿ ಆರಾಮಾಗಿದ್ರು. ಬಟ್ ಆ್ಯಕ್ಚುಲಿ ಅವ್ರು ಕ್ಲಾಸ್ ತೊಗೊಳೋ ರೀತಿನೇ ಬೇರೆ ರೀತಿ ಇರುತ್ತೆ, ನೋಡಿರ್ಬೋದು. ಆಮೇಲೆ ಇನ್ನೊಂದು, ಆಮೇಲೆ ಇವರು ಕೂಡ ಕ್ಯಾಪ್ಟನ್ ರೂಮ್ಗೆಲ್ಲ ಹೋಗಿ ಗಿಲ್ಲಿ ಅವರೆಲ್ಲ ಹೋಗಿ ಅಲ್ಲೆಲ್ಲ ಕೂತ್ಕೊಂಡಿದ್ದು ಎಲ್ಲ ಇದು ಮಾಡಿದ್ರಲ್ಲ. ಲಾಸ್ಟ್ ಟೈಮ್ ಇದೇ ರೀತಿ ಆದಾಗ ಲಾಸ್ಟ್ ಟೈಮ್ ಅವರು ತುಂಬ ಖಡಕ್ಕಾಗಿ ಹೇಳ್ಬಿಟ್ರು. ಈ ಸತಿ ಇಲ್ಲ, ನಮ್ಗೇನಪ್ಪ ಬಿಗ್ ಬಾಸ್ ಹೇಳಿದ್ರು ನೀವು ಕೇಳಲಿಲ್ಲ, ನೀವು ಅವ್ರ ರೂಲ್ನ ನೀವು ಫಾಲೋ ಮಾಡಿಲ್ಲ ಅಂತಂದ್ರೆ. ಯಾಕೆ ಅವರು ಸ್ವಲ್ಪ ಯಾಕೋ ಅವರು ಹೆಲ್ತಲ್ಲಿ ಏನೋ ನನಗೇನೋ ಆ ಥರ ಕಾಣಿಸ್ತು. ಬಟ್ ಕ್ಲಾಸ್ ನಾಳೆ ತೊಗೊಳ್ಬೋದೇನೋ ಅಂತ ನನಗನ್ಸುತ್ತೆ. ಯಾಕಂದ್ರೆ ಲಾಸ್ಟಲ್ಲಿ ಅದನ್ನು ಆ ಮಾತನ್ನ ತೊಗೊಂಡ್ರು ನೋಡಿ. ಆದರೂ ಕೂಡ ಈ ಗಿಲ್ಲಿ ಅವರು ಮಾಡಿರೋದು ತುಂಬಾ ತಪ್ಪು. ಈಗ ಬಿಗ್ ಬಾಸ್ ಮನೆ ಅಂತ ಅಂದಾಗ ಒಂದು ಕಟ್ಟುಪಾಡು ಇರುತ್ತೆ ಸರ್, ಒಂದು ಅವ್ರಿಗೆ ಆದಂಥ ಒಂದು ನಿಯಮಗಳು ಇರುತ್ತೆ. ಆ ನಿಯಮನ ಬ್ರೇಕ್ ಮಾಡಿದಾಗ ಪದೇ ನಿಯಮ ಬ್ರೇಕ್ ಮಾಡ್ತಾರೆ ಅಂತಂದರೆ, ಸೊ ಅಲ್ಲಿರೋದೇ ವೇಸ್ಟ್ ನನ್ನ ಪ್ರಕಾರ. ಅಲ್ಲಿರೋದು ಅರ್ಹತೆನೇ ಇಲ್ಲ, ಅನರ್ಹರು. ಯಾಕೆಂದರೆ ಬಿಗ್ ಬಾಸ್ ಮನೆ ಅಂತಂದಾಗ ಒಂಥರ ಪ್ಯಾಂಟ್ರಿ ಇದು ಯಾವುದು ಕಿಚನಲ್ಲಿ ಒಂದು ರೂಲ್ಸ್ ಇರುತ್ತೆ. ಕ್ಯಾಪ್ಟನ್ಸಿ ಮನೆ ಅಂತ ಬಂದಾಗ, ರೂಮ್ ಅಂತ ಬಂದಾಗ ಅದೊಂದು ಕಟ್ಟುಪಾಡು ಇರ್ತವೆ. ಹಂಗಂತ ಹೇಳ್ಬಿಟ್ಟು ನಾವು ಸಿದ್ದರಾಮಯ್ಯ ಸರ್ದು ಚೇರ್ ಮೇಲೆ ಕುತ್ಕೊಳಕ್ಕಾಗತ್ತ ನಾವು? ಎಕ್ಸಾಂಪಲ್ ಕೊಡೋದು ಅಲ್ಲೇ ಇರ್ಬೇಕು ಅಂದ್ರೆ ಅರ್ಹತೆ ಸರ್ ನೀಟಾಗಿ ಹೇಳಿದ್ರು. ನಮ್ಮನೇಲೂ ತುಂಬಾ ಚೇರ್ಗಳು ಇರ್ತವೆ. ಹಂಗಂತ ಹೇಳ್ಬಿಟ್ಟು ಇನ್ನೊಂದು ಚೇರ್ ತಂದು ನಾವು ಆ ಚೇರಲ್ಲಿ ಕೂರ್ಕಾಗತ್ತಾ? ಅರ್ಹತೆ ಬೇಕು. ಅದಕ್ಕೆ ಅರ್ಹತೆ ಪಡ್ಕೊಂಡವ್ರಿಗೆ ಮಾತ್ರ ಅದು ದಕ್ಬೇಕಾಗಿರೋದು. ಸೊ ಹಾಗಂತ ಹೇಳ್ಬಿಟ್ಟು ಇವ್ರು ಹೋಗಿ ಹೆಂಗ್ ಬೇಕು ಗಿಲ್ಲಿ ಯಾಕೋ ಓವರ್ ಲೋಡೆಡ್ ಆಗಿ ಅದು ಏನಕ್ಕ ಇದು ತುಂಬಿ ಹರಿತಲ್ವಕ್ಕ, ಇದೇನದು ನದಿ ಡ್ಯಾಮ್ ಹೊಡೆದಾಗ ಹೆಂಗೆ ಚಿಮ್ಮುತ್ತೋ ಆ ತರ ಚಿಮ್ತಾ ಇದೆ. ಅದು ಯಾವಾಗ ಅಪಘಾತ ಆಗುತ್ತೋ ಗೊತ್ತಿಲ್ಲ. ನೋಡಿ ಗಿಲ್ಲಿಗೆಲ್ಲ ಗೊತ್ತಿದೆ. ಈಗ ಏನಾಗುತ್ತೆ, ನಾನು ನೋಡಿರೋ ಪ್ರಕಾರ ತಪ್ಪು ಮಾಡ್ಬಿಡೋದು, ತಪ್ಪಾಯ್ತು ಅಂದ್ಬಿಡೋದು ನೋಡಿ. ಅದು ಕ್ಯಾಪ್ಟನ್ ರೂಮಲ್ಲಿ ಇವಾಗ ಎಷ್ಟನೇ ಕ್ಯಾಪ್ಟನ್ ಆಗಿರೋದಪ್ಪ, ಇದು 10ನೇದ 12ನೇ ಇರಬೇಕು ಅನ್ಸುತ್ತೆ ಕ್ಯಾಪ್ಟನ್ನು. ಇಷ್ಟು ಜನ ಕ್ಯಾಪ್ಟನ್ಸಿಯಲ್ಲೂ ಕೂಡ ಗೊತ್ತಾಗಿರೋದಿಲ್ವ ಅವ್ರಿಗೆ? ರೆಗ್ಯುಲರ್ 24 ಅವ್ರು ಅಲ್ಲಿ ಇರ್ತಾರೆ, ಹೋಗ್ಬಾರ್ದು ಅಂತ ಜ್ಞಾನ ಇರುತ್ತಲ್ಲೂ ಅವ್ರಿಗೆ. ನಾವೇನೋ ಯಾವಾಗ ಒಂದ್ಸತಿ ಟಿವಿ ನೋಡ್ತೀವಿ, ಯಾವಾಗ ಒಂದ್ಸತಿ ಮೊಬೈಲ್ ನೋಡ್ತೀವಿ. ಅವ್ರಿಗೆ 24 ಅವ್ರು ಅಲ್ಲೇ ಇರ್ತಾರೆ, ಹೋಗ್ಬಾರ್ದು. ಎಲ್ಲ ಕ್ಯಾಪ್ಟನ್ಶಿಪ್ಪಲ್ಲೂ ಇರುತ್ತೆ. ನಾನು ಬರಬೇಡ ಕೊಡಂಗೆ, ನಾನು ನೋಡಿ ತೊಂದರೆ ಆಗುತ್ತೆ, ಹಿಂಗೆ ಬಂದು ನೋಡಾಮೇಲೆ ಅಂತ ಎಲ್ಲರೂ ಸಿಟ್ಟಾಗಿ ಹೇಳ್ತಾರೆ. ಹೋಗ್ಬಾರ್ದಪ್ಪ, ಕರೆಕ್ಟ್ ಆ ರೀತಿಯೆಲ್ಲ ಹೋಗ್ಬಾರ್ದು ನಾನು ಅಂತ ಗೊತ್ತಿದ್ರು ಕೂಡ ಹೋಗೋದು. ಇಲ್ಲಿ ಜಾಣ ಅಂತಾರ, ದಡ್ಡ ಅಂತಾರ ಅವ್ರನ್ನ. ಜಾಣತನದ ದಡ್ಡ ಅಲ್ಲ, ಇವ್ರೇನಂದ್ರೆ ಅವ್ರಿಗೆ ಅಲ್ಲಿ ಅವ್ರಿಗೆ ಮಸಿ ಬಳಿಯ ಕೆಲಸ ಅಂತ ನನಗೂ ಅನ್ಸುತ್ತದು. ಪ್ರತಿ ಕ್ಯಾಪ್ಟನ್ ಹೋದಾಗ್ಲೂ ನಾನು ವೈಸ್ ಕ್ಯಾಪ್ಟನ್ ಅಂತ ಅಂದಾಗ, ಸೊ ಅವ್ನು ಅರ್ಹತೆ ಆಗ್ಬೇಕು. ನೀವು ಕ್ಯಾಪ್ಟನ್ ಆಗಿ ಚಾನ್ಸ್ ಇತ್ತು ಸರ್, ಈ ಸಲ ಚಾನ್ಸ್ ಇತ್ತು, ಕ್ಯಾಪ್ಟನ್ ಆಗೋ ಚಾನ್ಸ್ ಇತ್ತು. ಬಾಲಲ್ಲಿ ಮಿಸ್ ಮಾಡ್ಕೊಂಡ್ರು, ರಿಂಗ್ ಹಿಡಿಯೋದ್ರಲ್ಲಿ ಮಿಸ್ ಮಾಡ್ಕೊಂಡ್ರು. ಅಕಸ್ಮಾತ್ ರಘು ಏನಾದ್ರು ಹೊರಗಿಟ್ಟಿದ್ರೆ ಅವ್ನು ಕ್ಯಾಪ್ಟನ್ಸಿ ಓಟದಿಂದ ಹೊರಗಿರ್ಬೇಕಾಗಿತ್ತು. ನನ್ನ ಪ್ರಕಾರ ರಿಷಾ ಮತ್ತೆ ರಾಶಿಕಾ ಮತ್ತೆ ಸೂರಜ್ ಹೊರಗಿಡೋದಕ್ಕಿಂತ ಗಿಲ್ಲಿನ ಕಾವ್ಯನ ಹೊರಗಿಟ್ಟಿದ್ರೆ ಒನ್ ಡೇ ಟಫ್ ಕಾಂಪಿಟೇಟ್ ಆಗೋದು. ಹೇಳೇ ಬಿಟ್ರು ಹೊರಗೆ. ನೋಡಿ ಆತ ಹೋಗಿದ್ದರಿಂದ ಅದನ್ನ ಲಾಕೇ ಮಾಡಿಸ್ಬಿಟ್ರೆ. ಈಗ ಕ್ಯಾಪ್ಟನ್ ನೆಕ್ಸ್ಟ್ ಯಾರು ಕ್ಯಾಪ್ಟನ್ ಆಗ್ತಾರೆ ಅಲ್ಲಿ ತನಕ ಲಾಕು.
ಬಟ್ ಶ್ರಮ ವೇಸ್ಟ್ ಆಯ್ತಾ? ಹೌದು ಇವರು ಯಾರಪ್ಪ ಚೈತ್ರ ಅವ್ರ ಶ್ರಮನೂ ವೇಸ್ಟ್ ಆಯ್ತಾ? ಖಂಡಿತ ಸರ್. ಇವ್ರು ಬಿಡಿ ಆರಾಮಾಗಿ ಕುತ್ಕೊಂಡಿದ್ರು. ಸಪೋಸ್ ನಾನೇನಾದ್ರು ಇವತ್ತು ಅಭಿಯಾನ ಹೊರಟೋಗ್ಬಿಟ್ರೆ ಸ್ಪಂದನ ಅವರು ವೇಸ್ಟ್ ಅಂದರೆ ಕ್ಯಾಪ್ಟನ್ ಆಗಿದ್ರು ಕೂಡ ವೇಸ್ಟ್ ನಾನು ಅನ್ನೋ ಥರ ಅವ್ರಿಗೆ ಫೀಲ್ ಆಗುತ್ತೆ. ಇವಾಗ ಅದೇ ಬೆಡ್ ರೆಗ್ಯುಲರ್ ಆಗಿರ್ತಾರೋ ಹಾಗೆ ಇರಬೇಕು. ಇವಾಗ ಏನು ಅಂತಂದರೆ ಕ್ಯಾಪ್ಟನ್ ಅವರು ಕೂಡ ವಾಯ್ಸ್ ರೈಸು ಮಾಡೋಕ್ಕಾಗಲ್ಲ, ಆ ರೀತಿ ಆಗ್ಬಿಟ್ಟಿದೆ ಈಗ. ಲಾಕೇ ಅದೇ ರೂಮೇ ಲಾಕ್ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಮೋಸ್ಟ್ ಲಾಕ್ ಆಗಿರ್ತದೆ. ಸಾಹೇಬ್ರು ಹೇಳಿದಾರೆ ಅಂದರೆ ಲಾಕ್ ಆಗಿರ್ತದೆ. ಆ ಥರ ಇದ್ಮೇಲೆ ಮನೆಯವರೆಲ್ಲ ಅವನಿಗೆ ಏನಂತ ಏನು ಹೇಳ್ಬೇಕು ಇವ್ರಿಗೆ ಅಂದ್ರೆ ಸರ್ ಈಗ ಗಿಲ್ಲಿ ಬಗ್ಗೆ ಈಗ ಈವನ್ ಡೇ 1 ಇಂದ ಇಲ್ಲಿವರೆಗೂ ಗಿಲ್ಲಿ ಅಪೋಸಿಟ್ ಆಗೇ ಎಲ್ಲರೂ ಹೇಳೋದು, ನೀನು ಅದು ಮಾಡಬೇಡ, ನೀನು ಅದು ಮಾಡಬೇಡ, ನೀನು ಅದು ಯಾವ್ದು ಮಾಡಬೇಡ ಅಂತಾರೋ ಅದನ್ನೇ ಮಾಡೋದು, ಹೋಗಿ ಸಾರಿ ಕೇಳೋದು. ಸಾರಿ ನಾಟೇ ಇದು ಮ್ಯಾಟ್ರ್, ಸಾರಿ ಕೇಳೋದು, ತಪ್ಪು ಮಾಡಿ ಸಾರಿ ಕೇಳೋದು, ಹಂಗೆ ಅದು ಮ್ಯಾಟ್ರೇ ಅಲ್ಲ ಯಾರಿಗೂ. ಅದಕ್ಕೆ ಪಶ್ಚಾತ್ತಾಪ ಪಡಬೇಕು, ಅದಕ್ಕೊಂದು ಬುದ್ಧಿ ಕಲಿಬೇಕು. ಬುದ್ಧಿ ಕಲ್ತಿಲ್ಲ ಅಂತಂದ್ರೆ ಈ ಪದೇ ಹಿಂಗೆ ಮಾಡ್ತಾ ಇದ್ರು. ರೂಲ್ಸ್ ಮೇಲೆ ಬೇಕು, ಬ್ರೇಕ್ ಬೇಕಾದ್ರೆ ಗಾಡಿ ಬ್ರೇಕ್ ಫೇಲ್ ಆಗಿ ಎಲ್ಲನೋ ಒಂದ್ ಕಡೆ ಹಳ್ಳಕ್ಕೋ ದಿನ್ನಿಗೋ ಗೋಡೆಗೋ ಏನಕ್ಕೋ ಒಂದು ಗುದ್ಕೊಂಡು ಆಕ್ಸಿಡೆಂಟ್ ಆಗೋದಂತ ಗ್ಯಾರಂಟಿ. ಅಂದ್ರೆ ಮುಂಚೆ ಇದ್ದಿದ್ಕು ಈಗಿದ್ದಿದ್ಕು ಅಂದ್ರೆ ಫ್ಯಾನ್ಸ್ ಎಲ್ಲೋ ಒಂಚೂರು ಕಡಿಮೆ ಆಗ್ತಾ ಹೋಗ್ತಿದ್ದಾರೆ ಗಿಲ್ಲಿಗೂ. ಯಾಕೆ ಅಂತಂದ್ರೆ ಅವ್ರ ಬಿಹೇವಿಯರ್ ಇಂದ. ಹೌದು, ಯಾಕೆ ನೋಡಿ ನಮಗೂ ಇಷ್ಟ ಆಗುತ್ತೆ ಗಿಲ್ಲಿ ಒಬ್ರು ರೇಗ್ಸೋದು ಮಾತಾಡೋದು. ಅದು ಯಾಕೆಂದ್ರೆ ಆತ ಫೈನಲಿಸ್ಟನೇ. ನೀವೇನಾದ್ರು ಕೂಡ ಅವ್ರು ಫೈನಲ್ ತನಕ ಬಂದೇ ಬರ್ತಾರೆ. ಯಾಕೆಂದ್ರೆ ಅವರೇ ಒಂದು ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ, ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಬಟ್ ಅತಿರೇಕವಾಗಿ ಏನಾಗ್ತಿದೆ, ಒಬ್ಬರದ್ದು ಪರ್ಸನಲ್ ಆಗಿ ಅವ್ರನ್ನ ಇದು ಮಾಡ್ತಿದ್ದಾರೆ, ರೇಗಿಸ್ಬಾರ್ದು. ಯಾರ್ದಾರ್ದು ಕೂಡ ಶ್ರಮ ಇರುತ್ತಲ್ವ, ಆ ಶ್ರಮದಿಂದ ಕೂಡ ಆ ಜಾಗಕ್ಕೆ ಬಂದಿರ್ತಾರೆ. ಇವ್ರು ಅದನ್ನ ಅತಿರೇಕವಾಗಿ ಮಾಡ್ತಿದ್ದಾರೆ. ರೂಲ್ನ ರಘು ಸರ್ ಒಂದು ಹೇಳ್ತಾರೆ, ಕಾಮಿಡಿಗೂ ಇನ್ನೊಂದಕ್ಕೂ ಒಂದು ಮಧ್ಯೆ ಒಂದು ಗೆರೆ ಇರುತ್ತೆ, ಆ ಗೆರೆನ ಯಾರು ಲಿಮಿಟ್ ದಾಟಬಾರ್ದು ಅಂತ ಹೇಳ್ತಾರೆ. ಸೊ ಅದು ಗಿಲ್ಲಿ ಪದೇ ದಾಟ್ತಾ ಇರೋದ್ರಿಂದ ನೋಡಿ ಫ್ರೆಂಡ್ಶಿಪ್ ಅಲ್ಲಿ ಬ್ರೇಕ್ ಆಯ್ತು. ರಘು ಮತ್ತೆ ಗಿಲ್ಲಿ ಫ್ರೆಂಡ್ಶಿಪ್ ಅಲ್ಲಿ ಬ್ರೇಕ್ ಆಯ್ತು. ನನಗೆ ಬೇಡ ಅಂತ ಇವರು, ನನಗೆ ಬೇಕು ಅಂತ ಇವರು. ಸೊ ಅದು ಎಲ್ಲಿಗೆ ಮುಟ್ಟದೋ ಗೊತ್ತಿಲ್ಲ. ಗಿಲ್ಲಿ ಯಾವ ರೀತಿ ಪಡಿಬೇಕು ಅಂತಂದ್ರೆ ಒಂದು ಮನ್ಸ್ತಿದೆ, ಅವರು ಒಂದು ಒಳ್ಳೆ ಮನ್ಸಿಗೆ ಅನ್ಸ್ಬೇಕು, ಈತ ಒಳ್ಳೆ ವ್ಯಕ್ತಿ, ಏನೇ ಮಾಡ್ರಿ ಬಿಡಪ್ಪ ಆ ಥರ ಇಲ್ಲ, ಏನೋ ಒಂದು ಬ್ಯಾಡ್ ಟೈಮ್ ಆಯ್ತೇನೋ ಮಾಡಿದ್ದಾರೆ, ಮತ್ತೆ ಅವ್ರು ಮಾಡೋದಿಲ್ಲ ಅಂತ ನಮ್ಗೆ ಅನ್ನಿಸ್ಬೇಕು. ಹೋಗ ನೀನು ಸುಮ್ಮನೆ ಮೇಲ್ನೋಟಕ್ಕೆ ನೀನು ಅಣ್ಣ ಅಂದ್ಬಿಟ್ಟು ಹಿಂದ್ಗಡೆ ನೀನು ಈ ಥರ ಎಲ್ಲ ನೀನು ನನ್ನ ಬಗ್ಗೆ ಮಾತಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ ಅಂತ. ಹೌದು, ಅಂದೇ ಅಂತಾರೆ. ಸೊ ಹಾಗಾಗಿ ಆ ಥರ ಅವ್ರು ಆ ಥರ ಅಂದರೂ ಕೂಡ ಅದು ಸುಮ್ಮನೆ ಮಾತುಗದು ಬೇಕು ಅಂತ ಅದೇನು ಅದು ಅವ್ರೇನು ಅದೇನು ವಸ್ತುನ ಅದು ಬೇಕು ಅಂತ ಇದು ಮಾಡೋದಕ್ಕೆ ಅವರು. ಸೊ ಎಲ್ಲ ಅವರು ಮೂಮೆಂಟ್ ಅವರು ಇಷ್ಟಾರೆ, ಅವರು ಜೊತೆಗಿರ್ತಾರೆ ಅಂತಂದ್ರೆ ಅದೇನಿರ್ತಾರೆ, ಕಾಮಿಡಿ ಮಾಡಿದ್ರೆ ಕಾಮಿಡಿ ಮಾಡ್ಕೊಂಡು ಇವರು ನಗ್ನಗ್ತಾ ಜೊತೆಗಿರ್ತಾರೆ. ಬಟ್ ನಂಗೆ ಬಾಂಡಿಂಗ್ ಒಂದ್ಸತಿ ನೋಡು ಕಿತ್ತಾಕ್ಬಿಟ್ರೆ ನಿಮ್ಗೆ ಮತ್ತೆ ಅದು ಕಷ್ಟ ಆಗುತ್ತೆ. ನಂಬಿಕೆ ನೋಡಿ, ಮನುಷ್ಯ ನಂಬಿಕೆ ಉಳಿಸ್ಕೊಬೇಕು. ನಂಬಿಕೆನ ಉಳಿಸ್ಕೊಂಡಿಲ್ಲ ಅಂದ್ರೆ ಮನುಷ್ಯಂಗೆ ಅಲ್ಲಿ ಬೆಲೆನೇ ಇರೋದಿಲ್ಲ. ಸೊ ಅದು ಬೆಲೆ ಕಡಿಮೆ ಆಗ್ತಾ ಬರ್ತಾ ಇದೆ ಈಗ. ಸಾಧಾಗ್ಬಾರ್ದು. ಇವ್ರು ಚೆನ್ನಾಗಿ ಏನು ಕಾಮಿಡಿ ಮಾಡ್ತಾರೆ, ನಮಗೂ ಖುಷಿ ಇದೆ, ಚೆನ್ನಾಗಿ ಮಾಡ್ತಿದ್ದಾರೆ, ಎಸ್ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಅವ್ರಿಗೆ ಎಲ್ಲೋ ಮೋಸ್ಟ್ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ಒಂದೊಂದ್ಸತಿ ಕನ್ಫ್ಯೂಸ್ ಆಗುತ್ತೆ. ಎಲ್ಲ ನಾನೆಲ್ಲ ಜಾಸ್ತಿ ಕಾಲು ಎಳೆದೇನೆ ಇದಾಗ್ತಿದ್ಯಾ ಅಥವಾ ನಾನು ಕಾಲು ಎಳೆದೇ ಸರಿ ಅನ್ಸ್ತಾ ಇದೆಯಾ? ನಮ್ಗೆ ಎರಡೂ ನೋಡ್ಬೇಕಾಗುತ್ತೆ. ಈಗ ರೈಟ್ ಅನ್ನೋಕ್ಕಾಗಲ್ಲ, ಈ ಕಡೆ ರಾಂಗ್ ಅನ್ನೋಕ್ಕಾಗಲ್ಲ. ಸರ್ ಅಕಸ್ಮಾತ್ ಏನಾದ್ರು ಇದೆಲ್ಲ ಡ್ಯಾಮೇಜ್ಗಳನ್ನ ನೋಡ್ಕೊಂಡು ಗಿಲ್ಲಿ ಏನಾದ್ರು ಒಂದೇ ಒಂದು ವಾರ ಸೈಲೆಂಟ್ ಆಗ್ಬಿಟ್ರೆ ಮನೆ ಆಗಿರ್ಬೋದು ಸರ್. ಅದು ನೋಡಬೇಕು. ಅದು ಈಗ ಸೈಲೆಂಟ್ ಅಂದರೆ ಮಾಮೂಲಿ ಟಾಸ್ಕ್ ವಿಚಾರದ ಅವ್ರಿಗೆ ರೇಗ್ಸೋದು ಮಾಡ್ತಾ ಇರಲಿ, ಓಕೆ, ನಗೋಣ, ಖುಷಿಯಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾರೆ, ನಮಗೂ ಅದು ಖುಷಿನೇ ಇರುತ್ತೆ. ಬಟ್ ಅತಿರೇಕ ರೂಲ್ನ ಬಿಗ್ ಬಾಸ್ ರೂಲ್ನ ಬ್ರೇಕ್ ಮಾಡಬಾರ್ದು. ಹೌದು ಸರ್, ಬಿಗ್ ಬಾಸ್ ಅಲ್ಲಿ ಏನಿದೆ ಕಟ್ಟುಪಾಡು ಏನಿದೆ ಆ ಸರ್ಕಲಲ್ಲೇ ಇರಬೇಕು, ಬಿಟ್ಟರೆ ಅದ್ರ ಆಚೆಗೆ ಹೋಗ್ಬಾರ್ದು. ಅದ್ರ ಆಚೆಗೆ ಹೋದ್ರೆ ವ್ಯಾಲ್ಯೂ ಕಮ್ಮಿ ಆಗ್ಬಿಡುತ್ತೆ, ತುಂಬ ಕಮ್ಮಿ ಆಗ್ಬಿಡುತ್ತೆ. ಹೌದು, ನಿಜ ಈ ವಿಚಾರ. ಓಕೆ, ಇನ್ನು ರಜತ್ ವಿಷಯಕ್ಕೆ ಬರೋಣ. ಅಂದರೆ ಧ್ರುವಂತ್ ಹೇಳ್ತಾ ಇದ್ರು ರಜತ್ ಡಬಲ್ ಗೇಮ್ ಆಡ್ತಿದ್ದಾರೆ ಅಂತ. ಅಂದರೆ ಎಲ್ಲೋ ಒಂದು ಕಡೆ ನಮಗೂ ಅಂತ ಅನಿಸುತ್ತೆ. ಅಂದರೆ ಡಬಲ್ ಗೇಮ್ ಅಂತ ಅಲ್ಲ, ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡೋದಕ್ಕೂ ಮುಂಚೆ ರಜತ್ ಗಿಲ್ಲಿ ಕಂಡ್ರೆ ಆಗ್ತಾನೇ ಇರಲಿಲ್ಲ ಅನ್ನೋ ರೀತಿ ಆಡ್ತಾ ಇದ್ರು. ಈಗ ಎಲ್ಲೋ ಒಂದು ಕಡೆ ಗಿಲ್ಲಿ ಜೊತೆನೇ ಇರ್ತಾರೆ. ಇದು ಒಂಥರ ಡಬಲ್ ಗೇಮ್ ಅನ್ನೋ ಥರ ಅನಿಸುತ್ತೆ. ಅಂದರೆ ಧ್ರುವಂತ್ ಮಾಡಿರೋ ವಾದ ಇದು. ಅಂದರೆ ರಜತ್ ಅವ್ರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಾರೆ, ಹೊರಗೆ ನೀನು ತುಂಬ ಚೆನ್ನಾಗಿ ಕಂಡೆ, ಒಳಗಡೆ ನೀನು ಬಂದಾಗ ಇಷ್ಟೊಂದು ಇರಿಟೇಷನ್ ಆಗ್ತೀಯ ಅಂತ ನನಗೆ ಗೊತ್ತಿರಲಿಲ್ಲ ಕಣೋ. ಸ್ವಲ್ಪ ತಾಳ್ಮೆಗಿರು, ನಿನ್ನ ಆಟ ನೀನು ಆಡು, ನನ್ನ ಆಟ ನಾನು ಆಡಕ್ಕೆ ಬಿಡು, ನೀನು ಆಟ ಆಡಿದ್ರೆ ನೀನು ಗೆಲ್ತೀಯ ಅನ್ನೋ ಒಂದು ಫೀಲಲ್ಲಿ ಹೇಳ್ತಾರೆ. ಡಬಲ್ ಗೇಮ್ ಎಲ್ಲೂ ಆಡಲಿಲ್ಲ ರಜತ್ ಅವರು. ಧ್ರುವಂತ್ಗೂ ರಜತ್ಗೂ ಹೋಲಿಕೆ ಮಾಡ್ಕೊಂಡ್ರೆ ಧ್ರುವಂತ್ ದುಪ್ಪಟ್ಟಿದ್ದಾರೆ ಡಬಲ್ ಗೇಮ್ ಆಡೋದ್ರಲ್ಲಿ. ಕೆಲವೊಂದು ಕಡೆ ಸ್ಟಾರ್ಟಿಂಗಲ್ಲೆಲ್ಲ ಇದು ಅಭಿ ಜೊತೆ ಚೆನ್ನಾಗಿದ್ರು, ಅಲ್ಲೂ ಬಿರುಕಾಯ್ತು. ಆಮೇಲೆ ಗಿಲ್ಲಿ ಜೊತೆ ಬಂದ್ರು, ಅಲ್ಲೂ ಬಿರುಕಾಯ್ತು. ಮಾಳು ಜೊತೆ ಇದ್ರು, ಅಲ್ಲೂ ಬಿರುಕಾಯ್ತು. ಆಮೇಲೆ ಈಗ ಸದ್ಯ ಪ್ರೆಸೆಂಟು ಅಶ್ವಿನಿ ಗೌಡ ಜೊತೆ ಸ್ವಲ್ಪ ಜನ ಇದ್ರು, ಅಲ್ಲೂ ಬಿರುಕಾಯ್ತು. ಮತ್ತೀಗ ಅಶ್ವಿನಿ ಗೌಡ ಜೊತೆ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಪ್ಲೇಸ್ನ ಚೇಂಜ್ ಮಾಡ್ತಿರೋದು ಧ್ರುವಂತ್ ಬಿಟ್ರೆ ರಜತ್ ಅಲ್ಲ ಅಂತ ನನ್ನ ಅನಿಸಿಕೆ. ನಿಮಗೇನು ಅನ್ಸುತ್ತೆ ಸರ್? ರಜತ್
ಧ್ರುವಂತ್ ಅವ್ರದ್ದು ರಜತ್ ಅವ್ರು ಏನಂತಂದ್ರೆ ನೋಡಿ ಆ್ಯಕ್ಚುಲಿ ಅವ್ರಿಗೆ ಎಲ್ಲರಿಗೂ ಪತ್ರ ಬರುತ್ತೆ, ಅಲ್ಲಿರೋರು ಎಲ್ರಿಗೂ ಪತ್ರ ಬರುತ್ತೆ. ಯಾಕೆಂದ್ರೆ ಪತ್ರ ಜನಗಳು ಸುಮ್ಮನೆ ಬರೆಯೋದಿಲ್ಲ, ಟೈಮ್ ತಗೊಂಡು ಎಲ್ಲ ಊರಿಂದ ಊರಿಗೆ ಪತ್ರ ಬರೆದಾಕ್ತಾರೆ ಇವತ್ತು ಕೂಡ. ಅಂತಂದ್ರೆ ಅಲ್ಲಿ ಸುದೀಪ್ ಸರ್ ಹೇಳಿದ್ರಲ್ಲ, ನೀವು ಬರೀ ಜಸ್ಟ್ ನಿಮ್ಮನ್ನ ಮಾತ್ರ ನೋಡ್ತಿರ್ತೀರಾ, 24x7 ಜನ ನಿಮ್ಮನ್ನ ನಾನು ಹೇಳಿದ್ದೆ, ಊಟ ಮಾಡ್ಬೇಕಾದ್ರೆ ನಾನು ಮೊಬೈಲ್ ನೋಡ್ಬೇಕು, ಬಿಗ್ ಬಾಸ್ ನೋಡ್ಬೇಕು, ನಾನು ರಾತ್ರಿ ಮಲಗ್ಬೇಕಾದ್ರೆ ನಾನು ಬಿಗ್ ಬಾಸ್ ನೋಡಿ ಮಲ್ಕೊಬೇಕು, 2 ಸತಿ ನಾನು ಎಪಿಸೋಡ್ ನೋಡಬೇಕು. ಅಂದ್ರೆ ಅಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಒಂದು ಪ್ರೋಗ್ರಾಮ್ ಮೇಲೆ, ಅವ್ರಿಗೆ ಅಷ್ಟು ಇಷ್ಟ ಆಗಿರುತ್ತೆ ಬಿಗ್ ಬಾಸ್ ಅಂತಂದ್ರೆ. ತುಂಬಾ ಜನಪ್ರಿಯ ಆಗಿರುವಂತ ಕಾರ್ಯಕ್ರಮ ಇದು, ತುಂಬಾನೇ ಆಗಿದೆ ಇದು, ತುಂಬಾ ಹೆಸರು ಮಾಡಿರುವಂಥದ್ದು ಇದು. ರಜತ್ ಅವ್ರಿಗೆ ಚೇರ್ಸ್ ಲೀಡರ್ ಆಗಬೇಕು ಅಂತ ಯಾರೋ ಬರ್ದಿರ್ತಾರೆ, ನೀವು ಲೀಡರ್ ಆಗಬೇಕು ಅಂತ ಹೋದವರು. ಬಟ್ ನೀವು ನೋಡಿದ್ರೆ ಅಲ್ಲಿ ಎಲ್ಲರ ಜೊತೆ ನಿಂಗಲ್ ಆಗ್ಬಿಟ್ಟು ಎಲ್ಲರ ಜೊತೆ ಕಾಮಿಡಿ ಮಾಡ್ಕೊಂಡು ಬಟ್ ಎಲ್ಲಿ ಲೀಡರ್ ಆಗ್ತೀರಾ, ಯಾವ ಥರ ಆಗ್ತೀರಾ ಲೀಡರು, ಯಾವ ಬೇಸ್ ಮೇಲೆ ಆಗ್ತೀರಾ ಅನ್ನೋದನ್ನ ಇವಾಗೆಲ್ಲ ಕ್ವಶನ್ ಮಾಡಿದ್ದಾರೆ. ಆಮೇಲೆ ಇವೊಂದು ನೀವು ರಕ್ಷಿತಾ ಅವ್ರಿಗೂ ನೋಡಿ, ಯಾವುದೋ ಏನಪ್ಪ ತಿಕ್ಲಾಟ ಏನೋ ಅಂತಂದು ಹೇಳಿ ಅಂದರೆ ಸರ್ ಇದು ಅವ್ರು ಹೇಳಿರೋ ಮಾತು ನೆಕ್ಸ್ಟ್ ಪ್ಲೇಸಲ್ಲಿ ಮತ್ತೆ ಹಂಗೆ ಚೇಂಜ್ ಆಗಿರುತ್ತೆ. ಒಬ್ಬ ವ್ಯಕ್ತಿ ಬಗ್ಗೆ ಏನಾದರೂ ಮಾತಾಡಿದ್ರೆ ನೆಕ್ಸ್ಟ್ ಮಿನಿಟಲ್ಲೇ ಮತ್ತೆ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಆ ಒಪಿನಿಯನ್ನೇ ಚೇಂಜ್ ಆಗಿರುತ್ತೆ. ಆ ಒಪಿನಿಯನ್ ಸ್ಟಿಕ್ಕನ್ ಹಾಕಾಗಿರಲ್ಲ, ಅಂದ್ರೆ ಕಾಲಕ್ಕೆ ತಕ್ಕನಾಗಿ ಬದಲಾಗ್ತೀರಾ, ಆದ್ರೂ ಗೇಮ್ ಅಲ್ಲಿ ಗೆಲ್ಲೋಕೆ ಸಾಧ್ಯನಾ ಅದರಿಂದನೇ ಅಂತ ಕ್ವಶನ್ ಮಾಡಿತ್ತು ಅವ್ರಿಗೆ. ನಿಜ ರಕ್ಷಿತಾ ಅವ್ರಿಗೂ ಅದೇ ರೀತಿ ಪತ್ರ ಬಂದಿರುತ್ತೆ. ಹೌದು, ಅವರು ಒಂದ್ಸತಿ ಇದ್ದಂಗೆ ಇನ್ನೊಂದ್ಸತಿ ಇರೋದಿಲ್ಲ. ಅವ್ರು ಏನಾಗಿದೆ ಅವ್ರ ಮೈಂಡ್ ಸೆಟ್ಟು, ನಾನು ಎಲ್ಲರ ಹತ್ರ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡಿದ್ರೆ ನಾನು ಇಲ್ಲಿ ಚೆನ್ನಾಗಿರ್ಬೋದು ಅನ್ನೋ ಮೈಂಡ್ ಸೆಟ್ ಆಗಿಬಿಟ್ಟಿದ್ದಾರೆ. ನೋಡಿ ಇವನ್ ಕ್ಯಾಪ್ಟನ್ ಹೇಳಿದ್ರು ಕೂಡ ಮೊನ್ನೆ ಅವರು ಕೇಳಲಿಲ್ಲ, ತುಂಬ ಇದು ಮಾಡಿದ್ರು. ನೋಡಿ ಕ್ಯಾಪ್ಟನ್ ಹೇಳಿದಾಗ ಅವ್ರ ಮಾತಿಗೆ ಬೆಲೆ ಕೊಡಬೇಕು. ಕ್ಯಾಪ್ಟನ್ನೇ ಸರಿಗಿಲ್ವಾ, ಹೋಗಿ ಬಿಗ್ ಬಾಸ್ ಕ್ಯಾಮ್ರಾ ಮುಂದೆ ಹೇಳಿ ಸರ್ ಸಾಹೇಬ್ರೆ ಹಿಂಗೆ ಆಗ್ತಾಯಿದೆ ನೋಡಿರಿ ಅಂತ, ಅವ್ರು ಆ್ಯಕ್ಷನ್ ತಗೊಳ್ತಾರೆ. ಈ ರೀಕೆ ಕ್ಯಾಪ್ಟನ್ ಮಾತ್ರ ಕೇಳಿದ್ರೆ ಕ್ಯಾಪ್ಟನ್ಗೆ ಎದುರು ಮಾತಾಡೋದು, ಕ್ಯಾಪ್ಟನ್ ಮುಂದೆನ ಎಲ್ಲ ಸ್ಟಿಕ್ ಇದು ಮಾಡೋದು, ಸೊ ಅವ್ರ ಮುಂದೆ ರೂಢ ಬಿಹೇವ್ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಬೇರೆ ಥರ ಮಾಡಿದ್ರೆ ನನ್ಗೆ ಗೊತ್ತಿರೋಂಗೆ ಎಲ್ಲರಿಗೂ ಆಕೆ ಮೇಲೆ ಮುಂಚೆ ಇದ್ದಿದ್ದು ಈಗ ಸಿಟ್ಟಿದೆ, ತುಂಬಾ ಸಿಟ್ಟಿದೆ. ಏನಪ್ಪ ಹಿಂಗೆ ಪಟ್ ಅಂತ ಆಡ್ತಿದ್ದಲ್ಲ ನೋಡಿ. ಆಕೆ ಬೇರೆ ಟಾಸ್ಕಲ್ಲೆಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಿರ್ತಾರೆ, ಚೆನ್ನಾಗಿ ಮಾತಾಡೋದು ನಾವು ನೋಡ್ತಾ ಇರ್ತೀವಿ. ಅದೇ ನಮ್ಮ ಕಿಚನ್ ಪಂಚಾಯತ್ ಅಂತ ಬಂದಾಗ ಸೈಲೆಂಟ್, ಏನು ಗೊತ್ತಿಲ್ಲ ನಮ್ಗೆ, ಪದಗಳೇ ಗೊತ್ತಿಲ್ಲ ನನಗೆ. ಐ ಥಿಂಕ್ ಅನ್ನೋದು ನನಗೆ ಗೊತ್ತಿಲ್ಲ ಸರ್ ಅನ್ನೋದು, ಅವೆಲ್ಲ ನನಗೆ ಪದಗಳೇ ಅಲ್ಲೇ ಗೊತ್ತಾಗುತ್ತೆ. ಇವಾಗ ವ್ಯಕ್ತಿ ಇವಾಗ ಜನಗಳೇನು ಸುಮ್ಮನೆ ನೋಡ್ತಿರ್ತಾರ, ಏನಮ್ಮ ನೀನು ಎಷ್ಟು ಚೆನ್ನಾಗಿ ಆಕ್ಟಿಂಗ್ ಮಾಡ್ಸ, ನೀನು ಸಖತ್ ಆಕ್ಟರ್ ನೀನು ಅಂತ ಅಲ್ಲೇ ಹೇಳ್ಬಿಡ್ತಾರೆ ಜನ. ಅಲ್ಲಿ ಬೇರೆ ಟೈಮಲ್ಲೆಲ್ಲ ಕಿರ್ಚಾಡ್ಕೊಂಡು ಅರ್ಚಾಡ್ಕೊಂಡು ಕೌಂಟರ್ ಮೇಲೆ ಕೌಂಟರ್ ಕೊಟ್ಕೊಂಡು ಮಾತಾಡುತ್ತಾ ಅವ್ರಿಗೆ. ಈ ತರ ಇದ್ದಾಗ ಏನಕ್ಕೆ ಮಾತಾಡಲ್ಲ, ಬೇರೆಯವ್ರಿಗೆಲ್ಲ ಹಂಗೆ ಪಟ್ಟಂತ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ಅವಾಗ ಕ್ವಶನ್ ಅರ್ಥ ಆಗ್ಬಿಡುತ್ತೆ ಅವ್ರಿಗೆ. ಇವ್ರು ಕೇಳಿದ್ರೆ ಮಾತ್ರ ಅರ್ಥ ಆಗೋದಿಲ್ಲ. ಆದ್ರೂ ಎರಡು ಸತಿ ಹೇಳ್ತಾರೆ ಸಾಹೇಬ್ರು, 2 ಸತಿ ಹೇಳ್ತಾರೆ ಹಿಂಗಲ್ಲ ಹಂಗೆ ಈ ತರ, ಮತ್ತೆ ಇನ್ನೊಂದ್ಸತಿ ಹೇಳ ಯಾಕೆಂದ್ರೆ ಅವರು ನೋಡ್ತಾ ಇರ್ತಾರೆ, ನೀನು ಸೂಪರ್ ಬಿಡಮ್ಮ, ನೀನು ಸಖತ್ತಾಗಿ ನೀನು ಹೇಳ್ತೀಜ ಅಂತ ಅವರು ಮನಸ್ಸಲ್ಲಿ ಅಂದ್ಕೊಂಡಿರ್ತಾರೆ. ಬಟ್ ಈಕೆ ಯಾಕೋ ಬರ್ತಾ ಯಾಕೋ ಯಾರಿಗೂ ಇಷ್ಟ ಆಗ್ತಾ ಇಲ್ಲ ನನಗೆ ಗೊತ್ತಿರೋ ಹಂಗೆ. ಆ ಮನೆಗಳಲ್ಲಿ ನೆಕ್ಸ್ಟ್ ಹೇಳೋಕ್ಕಾಗಲ್ಲ, 2 ವಾರ ಇದ್ರೂ ಇರ್ಬೋದೇನೋ. ಸೊ ಆ ಥರ ಇದೆ. ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ ಅವರು, ಗೇಮ್ ಅಂತ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಅದ್ ಬಿಟ್ಟು ಏನಂತಂದ್ರೆ ಎಲ್ಲರ ಹತ್ರ ಚೆನ್ನಾಗಿ ಇಟ್ಕೊಂಡು ನಿಂಗಲ್ ಆಗಿ ದೊಡ್ಡವ್ರು ಚಿಕ್ಕವ್ರು ಅನ್ನೋ ಗೌರವ ಕೊಡ್ಬೇಕು. ಅಲ್ಲೇನು ಹೇಳಿದ್ದಾರೆ, ನೀವೆಲ್ಲ ಒಂದೇ ಅಂತ ಹೇಳಿದ್ದಾರೆ. ಹೌದು, ಎಲ್ಲ ಕಂಟೆಸ್ಟೆಂಟ್ ಅಷ್ಟೇ ಹೇಳಿದ್ದಾರೆ ಒಂದೇ. ಹಾಗಂತ ಸೀನಿಯರ್ಸ್ಗೆಲ್ಲ ಹಿಂಗಂದಂಗೆ ಮಾತಾಡೋಕ್ಕಾಗೋದಿಲ್ಲ ನಾವು. ಅವ್ರಿಗಿಂತ 18 ವರ್ಷ 20 ವರ್ಷ ದೊಡ್ಡವರು ಇದ್ದಾರೆ, 20 ವರ್ಷ ದೊಡ್ಡವರು. ಅಶ್ವಿನಿ ಅವರು 18 20 ವರ್ಷ ದೊಡ್ಡವರು ಇದ್ದಾರೆ. ಸೀನಿಯರ್ಸ್ಗಳಿಗೆ ಬೆಲೆ ಕೊಡಬೇಕು. ಯಾಕೆಂದ್ರೆ ಎಲ್ಲ ದಾಟ್ಕೊಂಡ್ಬಂದು ಅಲ್ಲಿ ಬಂದಿರ್ತಾರೆ, ಎಲ್ಲ ನೋಡ್ಕೊಂಡ್ಬಂದಿನೇ ಅಲ್ಲಿ ಸೀನಿಯರ್ಸ್ಗಳು ಬಂದಿರ್ತಾರೆ. ಅಂತ ಸೀನಿಯರ್ಗಳಿಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ಏನಮ್ಮ ನೀನು 22-25 ವರ್ಷ ಹುಡುಗಿ ನೀನು ನನಗೆ ಈ ಥರ ಮಾತಾಡ್ಸ ನೀನು ಅಂತ ಎಂಥವ್ರಿಗಾದ್ರೂ ಚುರುಕಂದ್ಬಿಡುತ್ತೆ. ಅದು ಅವರು ಈ ದೊಡ್ಡವರು ಚಿಕ್ಕವ್ರನ್ನ ಗೌರವವಾಗಿ ಕೊಟ್ಕೊಂಡು ಹೋದ್ರೆ ಜನಗಳು ಖಂಡಿತ ಅವರು ಓಟ್ ಹಾಕ್ತಾರೆ, ಜನಗಳು ಖಂಡಿತ ಅವ್ರನ್ನ ಬಿಡೋದಿಲ್ಲ. ಅವ್ರು ಇದೇ ರೀತಿ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನಗಳು ನಿಜವಲ್ಲ ಕೈ ಬಿಟ್ಬಿಡ್ತಾರೆ. ಇದರಲ್ಲಿ ಬೇರೆ ಮಾತೇ ಇಲ್ಲ ಈ ವಿಚಾರದಲ್ಲಿ. ಬಟ್ ಆದ್ರೂ ರಕ್ಷಿತಾ ಒಪ್ಕೊಳ್ತಾರಲ್ಲ, ನನ್ನ ಕಾಲಕ್ಕೆ ತಕ್ಕನಾಗಿ ಬದಲಾಗ್ತೀನಿ, ಅದೇ ಗೆಲ್ಬಹುದು ಗೇಮ್ ಅಲ್ಲಿ ಅಂತ. ಮೆಚೂರ್ಡ್ ಆಗಿ ಮಾತಾಡ್ತಾರೋ ಅನ್ಮೆಚೂರ್ಡ್ ಆಗಿ ಮಾತಾಡ್ತಾರೋ ಅದೇ ನಮಗೆ ಕ್ವೆಶ್ಚನ್ ಮಾರ್ಕ್ ಆಗ್ಬಿಟ್ಟಿದೆ. ಅನ್ಮೆಚೂರ್ಡ್ ಮಾತುಗಳೇ ಸರ್ ಇವೆಲ್ಲ. ಮೆಚೂರ್ಡ್ ಆಗಿರೋರು ಸಾರಿ ಸರ್ ನೆಕ್ಸ್ಟ್ ಚೇಂಜ್ ಆಗ್ತೀನಿ ಸರ್ ಅನ್ಬೇಕು. ಇಲ್ಲ ನಾನು ಹಂಗೆ ಇರ್ತೀನಿ, ನಾನು ಬದಲಾಗ್ತೀನಿ ಸಮಯ ಬಂದಾಗ ಅಂದ್ರೆ ಈ ಲೈಕ್ ಹೆಂಗೆ ಅಂದ್ರೆ ಈ ಉಸಿರೊಳ್ಳಿ ಅಂತಾರೆ ಗೊತ್ತಾ, ಒಂದು ಪ್ರಾಣಿ ಇದೆ, ಆ ಪ್ರಾಣಿ ಹೋಲಿಕೆ ಮಾಡ್ಬೇಕಷ್ಟೇ. ಬಟ್ ಬೇರೆ ಮನೆಗಳಿದ್ದಾಗ ಅಷ್ಟು ನಿಧಾನವಾಗಿ ಹೇಳ್ತಾರೆ, ಹೌದು ನಾನು ಹಿಂಗೆ ಇರ್ತೀನಿ ಅಂತ ಹೇಳಲ್ಲ. ಇಲ್ಲ ಅಲ್ಲಿ ವಾದಿಸ್ತಾರಲ್ಲ, ಅವಾಗ ಏನಕ್ಕೆ ವಾದಿಸ್ತಾರೆ?
ಅವಾಗ ಬೇರೆ ಟೈಮಲ್ಲೆಲ್ಲ ವಾದಿಸ್ತಾರೆ, ಇಲ್ಲ ನಾನು ಹಿಂಗೆ ಇರೋದು, ನಾನು ಹಿಂಗೆ ಮಾಡೋದು ಅಂತ ಹೇಳ್ತಾರೆ. ಹೌದು ಸರಿ, ನಾನು ಹಿಂಗೆ ಇರ್ಬೇಕು, ಆಯ್ತು ನಾನು ಹಿಂಗೆ ಇರ್ತೀವಿ ಬಿಡಿ ಅಂದರೆ ಅಲ್ಲೂ ನಾರ್ಮಲಾಗಿ ತೊಗೊಳೋದಿಲ್ಲ ಅವರು. ಸೊ ಅಲ್ಲೂ ಮನೆಗಳಲ್ಲೆಲ್ಲ ಜಗಳ ಆಡ್ಕೊಂಡು ಅರ್ಚಾಡ್ಕೊಂಡು ಕಿತ್ತಾಡ್ಕೊಂಡು ಬರ್ತಾರೆ. ಸೊ ಇಲ್ಲಿ ಪಂಚಾಯತಿ ಇದ್ದಾಗ ಏನು ಗೊತ್ತೇ ಇಲ್ಲ ನನಗೇನು ನಾನು ತುಂಬ ಮುಗ್ದೆ ನಾನು ಅನ್ನೋ ರೀತಿ ಅವರು ಹೆಂಗೆ ಅಂದ್ರೆ ಸರ್, ಯಾರು ನೋಡೇ ಇಲ್ಲ ನನ್ನ ಬಗ್ಗೆ, ಯಾರು ಮಾತಾಡಲ್ಲ, ಸೈಲೆಂಟ್ ಆಗಿ ಕುತ್ಕೊಂಡ್ಬಿಡೋಣ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವ್ರು ಇದ್ದಾರೆ ಪ್ರೆಸೆಂಟ್. ನಿಜ. ಓಕೆ, ಫೈನಲ್ ನಾವೀಗ ಗಿಲ್ಲಿ ಕಾವ್ಯ ವಿಚಾರಕ್ಕೆ ಬರೋಣ. ಅಂದ್ರೆ ಅವ್ರಿಗೂ ಕೂಡ ಪತ್ರ ಬರ್ದಿದ್ರು, ಕಾವ್ಯ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದ್ಯಾ ಅಂತ. ಅಂದ್ರೆ ಕೆಲವೊಂದು ಕ್ಯಾಮ್ರಾಗಳೆಲ್ಲ ಇಲ್ಲಿದೆ, ಹೇಳಕ್ಕೆ ಅವ್ರಿಗೂ ಕೂಡ ಹೇಳ್ಕೊಳಕ್ ಸಾಧ್ಯ ಆಗ್ತಿಲ್ಲ. ಆ ಪ್ರಶ್ನೆ ಏನ್ ಅನ್ಸುತ್ತೆ ನಿಮಗೆ? ಅಂದ್ರೆ ಗಿಲ್ಲಿ ಕಾವ್ಯ ಆನ್ಸರ್ ಮಾಡಿದ್ದು ಹೇಳಿದ್ರಲ್ಲ ಓಪನ್ ಆಗಿ, ನನಗೇನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿಲ್ಲ. ಅಲ್ಲ, ಅವರು ಕಾವ್ಯ ಅವರು ಹೇಳಿದ್ರು ಫೈನ್. ಈಗ ಸುದೀಪ್ ಸರ್ ಹೇಳಿದ್ರಲ್ಲ, ಕೆಲವೊಂದು ವಿಚಾರಗಳನ್ನ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ, ಅದನ್ನ ನಾವೇ ಅರ್ಥ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ಗಿಲ್ಲಿ ಅವ್ರಿಗೆ ಹೇಳಿದ್ದವರು ಸುದೀಪ್ ಸರ್. ನಿಜ. ಅಂದ್ರೆ ಗಿಲ್ಲಿ ಒಂದು ಓಪನ್ ಆಗಿ ಹೇಳ್ಬಿಟ್ರು, ನನಗೆ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತಾ, ನನ್ಗೆ ಅವ್ರ ಕಂಡ್ರೆ ಆಗಲ್ವಾ, ಅವ್ರು ನನ್ಗೆ ಅಲ್ಲಿರೋ ಪ್ಲೇಸ್ಗೆ ಜಾಗ ಇಲ್ಲ ಅಂತಂದ್ರೆ ನಾನು ಸೈಲೆಂಟ್ ಆಗ್ಬಿಡ್ತೀನಿ ಸರ್. ಅವ್ರಾಗೆ ಅವ್ರು ಬಂದು ಮಾತಾಡ್ಸಿದ್ರೆ ಮಾತ್ರ ನಾನು ಜಾಸ್ತಿ ಮಾತಾಡ್ತೀನಿ, ಅದ್ ಬಿಟ್ರೆ ನನ್ನ ಪಾಡಿ ನಾನು ಇದ್ಬಿಡ್ತೀನಿ ಅಂತ ಓಪನ್ ಆಗಿ ಹೇಳಿದ್ರು. ಸೊ ಅದು ಒಂದ್ ಕಡೆ ನೀವು ಹೇಳ್ದಂಗೆ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಅಂದ್ರೆ, ಇನ್ನೊಂದ್ ಕಡೆ ಕಂಫರ್ಟಬಲ್ ಆಗಿ ಇದಾರಲ್ವಾ. ಗೇಮ್ ಅಂತ ಬಂದಾಗ ಅವ್ರದ್ದು, ಈಗ ಒಂದು ಸ್ಟ್ಯಾಂಡ್ ಅಂತ ಬಂದಾಗ, ಇದು ಮಾತುಕತೆ ಅಂತ ಬಂದಾಗ ಅವ್ರು ಒಬ್ರಿಗೊಬ್ರು ಬಿಟ್ಕೊಟ್ಟಿಲ್ಲ. ಹೋದ್ ವೀಕಲ್ಲೇ ನೋಡಿ, ಇವ್ರಿಗೆ ಸ್ಟ್ಯಾಂಡ್ ತಗೊಂಡ್ರು, ಗಿಲ್ಲಿ ಅವ್ರಿಗೆ ಎಲ್ಲ ರೆಸಾರ್ಟ್ ಟಾಸ್ಕ್ ಅಲ್ಲಿ ಅದು ಇದಲ್ಲೇ ಮಾತಾಡಿದಾಗ ಕಾವ್ಯ ಅವರು ಗಿಲ್ಲಿ ಬಗ್ಗೆ ಸ್ಟ್ಯಾಂಡ್ ತಗೊಂಡಾಗ ಸರೇ ಹೇಳಿದ್ರು, ಅಂದ್ರೆ ನೀವು ತಿದ್ದಕ್ ರೆಡಿ ಇಲ್ವಾ, ಅಂದ್ರೆ ನೀವು ಅದ್ ಮಾತಾಡಲ್ವಾ ಅಂತ ಅಂದಾಗ ನನಗೆಲ್ಲೋ ಒಂದ್ ಕಡೆ ಅವ್ರಿಗೆ ಇಲ್ದಿದ್ದು ಜನ ಗುರುತಿಸಿದ್ದಾರೆ ಅಂತಂದ್ರೆ, ಸೊ ಎಲ್ಲೋ ಒಂದ್ ಕಡೆ ಲೋಪ ಇರ್ಬೋದು ಅಂತ ನನ್ಗೆ. ಇನ್ನೊಂದೇನಂತಂದ್ರೆ ನೋಡಿ, ಫ್ಯಾಮಿಲಿ ಕಡೆಯಿಂದ ಫೋನ್ಸ್ಗಳು ಬಂದಿರುತ್ತೆ, ಸೊ ಸ್ವಲ್ಪ ಸೂಕ್ಷ್ಮವಾಗಿ ಹೇಳಿರ್ತಾರೆ ಸರ್, ಇವರು ಅರ್ಥ ಮಾಡ್ಕೊಬೇಕಾಗತ್ತೆ ಅಷ್ಟೇ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇಬ್ರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜೀ ಕ್ರೀಡಾ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.